ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಗುರು ಕ್ಲಾಸ್ಗಳು ಯೂಟ್ಯೂಬ್ ಚಾನಲ್. ನಾನು ನಿಂಗಪ್ಪ ಡಿಎನ್. ಈ ಕ್ಲಾಸು ಇಂದು ಅಂದರೆ ಅಕ್ಟೋಬರ್ 3, 2024ರಂದು 402 ಸಿವಿಲ್ PSI ಪೋಸ್ಟ್ಗಳಿಗಾಗಿ ನಡೆದಂಥ ಎಕ್ಸಾಮ್ನಲ್ಲಿ ಕೇಳಲಾದ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ಗಳ ಅನಾಲಿಸಿಸ್ ಆಗಿರುತ್ತೆ. ಯಾರ್ಯಾರು ಎಕ್ಸಾಮ್ ಚೆನ್ನಾಗಿ ಬರೆದಿದ್ದೀರೋ ಕಂಗ್ರಾಟ್ಸ್ ಟು ಯು. ಅನಿವಾರ್ಯ ಕಾರಣಗಳಿಂದಾಗಿ ಯಾರಿಗೆ ಎಕ್ಸಾಮ್ನ ಚೆನ್ನಾಗಿ ಬರೆಯೋದಕ್ಕಾಗಿಲ್ವೋ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜೀವನ ಸಾಕಷ್ಟು ಅವಕಾಶಗಳನ್ನು ಕೊಡುತ್ತೆ. ಸೊ ಬಿಲೀವ್ ಇನ್ ಯುವರ್ ಸೆಲ್ಫ್. ಬದುಕೆಂಬ ಜಟಕ ಬಂಡಿ ಸಾಗುವುದೇ ನಂಬಿಕೆ ಎಂಬ ಪದದ ಮೇಲೆ ನಿಮ್ಮನ್ನು ನೀವು ನಂಬಿ. ಸೊ ಇವತ್ತಿನ ಎಕ್ಸಾಮ್ನ ಮೊದಲ ಪ್ರಶ್ನೆ ಹೀಗಿದೆ: 10 - 2 + 9 × 2 ಭಾಗಾಕಾರ 4 = 19. ಈ ಸಮೀಕರಣವು ಸರಿ ಹೊಂದಬೇಕಾದರೆ ಯಾವ ಚಿಹ್ನೆಗಳನ್ನು ಅದಲು ಬದಲು ಮಾಡಬೇಕು ಅಂತ ಕೇಳಿದಾರ. ಮ್ಯಾಥಮೆಟಿಕಲ್ ಆಪರೇಷನ್ ಅನ್ನೋ ಚಾಪ್ಟರ್ ಬರುತ್ತೆ. ಆ ಚಾಪ್ಟರ್ ಮೇಲಿನ ಪ್ರಶ್ನೆ ಇದಾಗಿದೆ. ಈ ಇಕ್ವೇಶನ್ ಏನಾದರೂ ನಮ್ಗೆ ಸರಿ ಹೊಂದಬೇಕಾದ್ರೆ ಯಾವ ಎರಡು ಚಿಹ್ನೆಗಳನ್ನು ಅದ್ಲಿ ಬದಲಿ ಮಾಡಬೇಕು ಅಂತ ಕೇಳಿದಾರ. ಇದಕ್ಕೆ ಬೆಸ್ಟ್ ಮೆಥಡ್ ಆಪ್ಷನ್ ಮೆಥಡ್. ಆಪ್ಷನ್ ಮೆಥಡ್ ಇಂದ ಮಾಡೋದ್ರಿಂದ ನಮಗೆ ಈಸಿಯಾಗಿ ಆನ್ಸರ್ ಸಿಕ್ಬಿಡುತ್ತೆ. ಅದರ್ವೈಸ್ ಟೈಮ್ ತುಂಬಾ ಕನ್ಸ್ಯೂಮ್ ಆಗುತ್ತೆ. ಸೊ ಮೊದಲನೇ ಆಪ್ಷನ್ ಏನಿದೆ, ಮೈನಸ್ ಮತ್ತು ಭಾಗಾಕಾರ. ಇವೆರಡು ಚಿಹ್ನೆಗಳನ್ನು ಅದಲು ಬದಲು ಮಾಡಿ ನೋಡೋಣ. ಅದರ ಕ್ಯಾಲ್ಕುಲೇಷನ್ ಮಾಡಿದಾಗ 19 ಬರಬೇಕು. ಬರುತ್ತೋ ಇಲ್ಲೋ ನೋಡೋಣ. 10 ಆದ್ಮೇಲೆ ಮೈನಸ್ ಇದೆ. ಸೊ ಈಗ ಮೈನಸ್ ಮತ್ತು ಭಾಗಾಕಾರ ಅದ್ಲಿ ಬದಲಿ ಮಾಡಿದ್ರ ಮೈನಸ್ ಇದ್ದಲ್ಲಿ ಭಾಗಾಕಾರ ಬರಬೇಕು. 2 ಪ್ಲಸ್ ಇದ್ದಲ್ಲಿ ಪ್ಲಸ್, 9 ಮಲ್ಟಿಪ್ಲಿಕೇಶನ್ ಇದ್ದ ಮಲ್ಟಿಪ್ಲಿಕೇಶನ್, ಭಾಗಾಕಾರ ಚಿಹ್ನೆ ಇದ್ದಲ್ಲಿ ಮೈನಸ್ ಬರಬೇಕು, -4. ನೋಡೋಣ ಏನ್ ಬರುತ್ತೆ ಅಂತ. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಕ್ಯಾಲ್ಕುಲೇಷನ್ ನಲ್ಲಿ ನಮಗೆ ಮೊದಲು ಬ್ರಾಕೆಟ್ ನಲ್ಲಿ ಇದ್ದಿದ್ದು ಮಾಡಬೇಕು. ಇಲ್ಲಿ ಬ್ರಾಕೆಟ್ ಇಲ್ಲ, ಸೊ ಇದರ ಅವಶ್ಯಕತೆ ಇಲ್ಲ. ಆಮೇಲೆ ಆಫ್ ಅಂತ ಇದ್ದಿದ್ದನ್ನ ಮಾಡಬೇಕು. ಇಲ್ಲಿ ಯಾವುದು ಆಫ್ ಅಂತ ಇಲ್ಲ, ಸೊ ಇದನ್ನ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆಮೇಲೆ ಡಿವಿಷನ್ ನಾವು ಮೊದಲು ಮಾಡಬೇಕು. ಸೊ ಇಲ್ಲಿ ಡಿವಿಷನ್ ಇದೆ, ಸೊ ಇದನ್ನ ಮೊದಲು ಮಾಡ್ಕೊತೀನಿ. 2 1 2 5. ಸೊ ಇದ್ರ ವ್ಯಾಲ್ಯೂ ನಮಗೆ 5 ಬಂತು. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಮಾಡ್ಕೊತೀನಿ. 9 2 18. ಸೊ ಇದರ ವ್ಯಾಲ್ಯೂ 18 ಬಂತು. ನೆಕ್ಸ್ಟ್ ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್, ಇದರಲ್ಲಿ ಯಾವ್ದು ಮೊದಲು ಮಾಡಿದ್ರು ನಡೀತದೆ. ಸೊ 5ರಲ್ಲಿ 4 ಹೋದ್ರೆ 1 1 + 18 19. ಸೊ ನಮಗೆ ಮೈನಸ್ ಮತ್ತು ಭಾಗಾಕಾರ ಚಿಹ್ನೆಯನ್ನು ಅದಲು ಬದಲು ಮಾಡಿದಾಗ ಈ ಸಮೀಕರಣದ ಈ ಕ್ಯಾಲ್ಕುಲೇಷನ್ ಆನ್ಸರ್ 19 ಬರುತ್ತೆ. ಸೊ ಆಪ್ಷನ್ 1 ಸರಿಯಾಗಿದೆ. ಮುಂದಿನ ಪ್ರಶ್ನೆ ಹೀಗಿದೆ: ಈ ಕೆಳಗಿನ ಸರಣಿಯಲ್ಲಿರುವ ಒಂದು ತಪ್ಪಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರ. ನಂಬರ್ ಸೀರೀಸ್ ಮೇಲಿನ ಕ್ವಶನ್ ಇದಾಗಿದೆ. ನಾನು ನಂಬರ್ ಸೀರೀಸ್ ನಲ್ಲಿ ತುಂಬಾ ಸಾರಿ ಹೇಳಿದ್ದೀನಿ, ಇವಾಗ್ಲೂ ಹೇಳ್ತಾ ಇದ್ದೀನಿ, ಮುಂದೆನೂ ಹೇಳ್ತೀನಿ ಕೂಡ. ಲೆಫ್ಟ್ ಇಂದ ರೈಟ್ ಗೆ ಹೋದಂತೆ ನಂಬರ್ ಸೀರೀಸ್ ನಲ್ಲಿ ಏನಾದರೂ ನಂಬರ್ಸ್ ಗಳು ಇನ್ಕ್ರೀಸ್ ಆಗ್ತಾ ಹೋದ್ರೆ, ಅದ್ರ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದ್ರೆ ಒಂದು ಅಲ್ಲಿ ಎಡಿಷನ್ ಆಗ್ತಿರುತ್ತೆ ಅಥವಾ ಮಲ್ಟಿಪ್ಲಿಕೇಶನ್ ಆಗ್ತಿರುತ್ತೆ. ಸ್ಟ್ರಿಕ್ಟ್ಲಿ ಇನ್ಕ್ರೀಸ್ ಆದಾಗ, ಇಮಿಡಿಯೇಟ್ ಇನ್ಕ್ರೀಸ್ ಆದಾಗ ಅಲ್ಲಿ ಮಲ್ಟಿಪ್ಲಿಕೇಶನ್ ಅನ್ನೋದು ಆಗ್ತಿರುತ್ತೆ. ಸ್ಟ್ರಿಕ್ಟ್ಲಿ ಇನ್ಕ್ರೀಸ್ ಆಗಿಲ್ಲ, ಸ್ವಲ್ಪ ಇನ್ಕ್ರೀಸ್ ಆಗಿದೆ ಅಂದ್ರೆ ಅಲ್ಲಿ ಎಡಿಷನ್ ಆಗಿರುತ್ತೆ. ಸೊ ಈ ನಂಬರ್ ಸೀರೀಸ್ ನಲ್ಲಿ ಏನೇನಾಗಿದೆ ಅಂತ ನೋಡೋಣ. ಕೊಟ್ಟಿರೋ ನಂಬರ್ ಸೀರೀಸ್ ನಲ್ಲಿ ಯಾವುದೋ ಒಂದು ಸಂಖ್ಯೆ ತಪ್ಪಾಗಿದೆ ಅಂತ, ಆ ತಪ್ಪಾದ ಸಂಖ್ಯೆನ ನಾವು ಕಂಡುಹಿಡಿಬೇಕು. ಇವಾಗ 25 ಇದ್ದಿದ್ದು 32 ಆಗಿದೆ. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ 7 ಮಾತ್ರ ಆಡ್ ಆಗಿದೆ. ಸೊ 25ಕ್ಕೆ 7 ಆಡ್ ಆಗಿದೆ. 32 ಅನ್ನೋದು 64 ಆಗಿದೆ. ಸೊ ಇಲ್ಲಿ ಏನಾಗಿರ್ಬೋದು, 32ಕ್ಕೆ 2ರಿಂದ ಮಲ್ಟಿಪ್ಲೈ ಮಾಡಿದಾಗ 64 ಆಗಿದೆ. ಈ 64 ಅನ್ನೋದು 71 ಆಗಿದೆ ಅಂದ್ರೆ ಈ 64ಕ್ಕೆ 7 ಅನ್ನೋದು ಆಡ್ ಆಗಿದೆ. ಒಮ್ಮೆ ಪ್ಲಸ್ ಆಗಿದೆ, ಮತ್ತೊಮ್ಮೆ ಮಲ್ಟಿಪ್ಲಿಕೇಶನ್ ಆಗಿದೆ, ಮತ್ತೊಮ್ಮೆ ಪ್ಲಸ್ ಆಗಿದೆ. ಇವಾಗ ಮಲ್ಟಿಪ್ಲಿಕೇಶನ್ ಆಗ್ಬೇಕಿತ್ತು, ಬಟ್ +3 ಅಷ್ಟೇ ಆಡ್ ಆಗಿದೆ. ಸೊ ನಮ್ಗೆ ಇಲ್ಲಿ ಎಲ್ಲೋ ತಪ್ಪಾಗಿರ್ಬೋದು. ಏನದು ತಪ್ಪು, ಹಾಗಾದ್ರೆ ಸರಿ ಯಾವುದು ಅಂತ ನೋಡೋಣ. ಇಲ್ಲೆಲ್ಲೋ ಸಮಥಿಂಗ್ ವೆಂಟ್ ರಾಂಗ್. ನೋಡೋಣ. ಇವಾಗ ಈ ಸಂಖ್ಯೆ ಬಿಡೋಣ. ಪ್ಲಸ್ ಆಯ್ತು, ಇಲ್ಲಿ ಮಲ್ಟಿಪ್ಲಿಕೇಶನ್ ಆಗ್ಬೇಕಾಗಿತ್ತು, ಆಮೇಲೆ ಇಲ್ಲಿ ಎಡಿಷನ್ ಆಗ್ಬೇಕಾಗಿತ್ತು, ಆಮೇಲೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಆಗ್ಬೇಕಾಗಿತ್ತು. ಇಲ್ಲಿ 7 ಆಡ್ ಆಗಿದೆ, ಇಲ್ಲಿ ಕೂಡ 7 ಆಡ್ ಆಗಿದೆ. ಇಲ್ಲಿ ಮಲ್ಟಿಪ್ಲೈ ಬೈ 2 ಆಗಿದೆ ಅಂದ್ ಮಾತ್ರಕ್ಕೆ ಇಲ್ಲೂ ಕೂಡ ಮಲ್ಟಿಪ್ಲೈ ಬೈ 2 ಆಗ್ಬೇಕಂತ ಏನಿಲ್ಲ. ಬಿಕಾಸ್ 2ರಿಂದ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಯೂನಿಟ್ ಡಿಜಿಟ್ ನಲ್ಲಿ 2 ಬರಬೇಕಾಗಿತ್ತು. ಯಾಕೆ, ಇಲ್ಲಿ ಯೂನಿಟ್ ಡಿಜಿಟ್ ನಲ್ಲಿ 1 ಇದೆ. ಬಿಡಿ ಸ್ಥಾನದಲ್ಲಿ 1 ಇದ್ದಾಗ ಆ ಸಂಖ್ಯೆಗೆ ಯಾವುದೇ ಸಂಖ್ಯೆಯಿಂದ ಮಲ್ಟಿಪ್ಲೈ ಮಾಡಿ, ನೀವು ಯಾವ ಸಂಖ್ಯೆಯಿಂದ ಮಲ್ಟಿಪ್ಲೈ ಮಾಡ್ತೀರೋ ಆ ಸಂಖ್ಯೆಯ ಬಿಡಿ ಸ್ಥಾನವೇ ನಮ್ಮ ಪ್ರಾಡಕ್ಟ್ ಅನ್ನ, ನಮ್ಮ ಮೊತ್ತದ ಬಿಡಿ ಸ್ಥಾನ ಆಗಿರುತ್ತೆ. ಅಂದ್ರೆ ಈ 1ಕ್ಕೆ 4ರಿಂದ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಬಿಡಿ ಸ್ಥಾನ 4 ಬರುತ್ತೆ. 8ರಿಂದ ಮಲ್ಟಿಪ್ಲೈ ಮಾಡಿದಾಗ 8 ಬರುತ್ತೆ. 6ರಿಂದ ಮಲ್ಟಿಪ್ಲೈ ಮಾಡಿದಾಗ 6 ಬರುತ್ತೆ. 2ರಿಂದ ಮಲ್ಟಿಪ್ಲೈ ಮಾಡಿದಾಗ 2 ಬರುತ್ತೆ. ಇಲ್ಲಿ 2 ಬಂದಿದೆಯಾ, ಇಲ್ಲ, 6 ಬಂದಿದೆ. ಹಾಗಾದ್ರೆ ಈ 291 ಅನ್ನೋದನ್ನ 6ರಿಂದ ಮಲ್ಟಿಪ್ಲೈ ಮಾಡಿದ್ದಕ್ಕಾಗಿ ನಮಗೆ 1746 ಬಂದಿದೆ. ಇಲ್ಲಿ 7ರಿಂದ ಮಲ್ಟಿಪ್ಲೈ ಮಾಡಲಾಗಿತ್ತು, ಆಮೇಲೆ 7 ಆಡ್ ಆಗಿತ್ತು. ಸೊ ಇಲ್ಲಿ 4ರಿಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಯಾಕೆ, ಸಮಸಂಖ್ಯೆಗಳಿಂದ ಮಲ್ಟಿಪ್ಲೈ ಮಾಡ್ತಾ ಇರೋದ್ರಿಂದ. ಇಲ್ಲಿ 4ರಿಂದ ಮಲ್ಟಿಪ್ಲೈ ಮಾಡಿದಾಗ 71ಗೆ 4ರಿಂದ ಮಲ್ಟಿಪ್ಲೈ ಮಾಡಿದಾಗ ಏನ್ ಬರುತ್ತೆ ಆನ್ಸರ್,
284 ಬರುತ್ತೆ. ಅಂದ್ರೆ ಈ 74 ಅಂತ ಇರೋದರಲ್ಲಿ ನಮಗೆ 284 ಬರಬೇಕಾಗಿತ್ತು ನಮ್ಗೆ ಆನ್ಸರ್. ಈ 284ಕ್ಕೆ ಮತ್ತೆ +7 ಮಾಡಿದಾಗ 291 ಬರುತ್ತೆ. ಈ 291ಕ್ಕೆ ಮಲ್ಟಿಪ್ಲೈ ಬೈ 6 ಮಾಡಿದಾಗ 1746 ಬರುತ್ತೆ. ಅಂದ್ರೆ ನಮ್ಗೆ ತಪ್ಪಾಗಿರೋ ಸಂಖ್ಯೆ ಯಾವುದು? 74. ಆಪ್ಷನ್ 3 74 ಇಸ್ ದಿ ರೈಟ್ ಆನ್ಸರ್. ಸರಿಯಾದ ಸಂಖ್ಯೆ ಯಾವುದು ಅಂತ ಕಂಡುಹಿಡಿಯೋ ಅವಶ್ಯಕತೆ ಏನಿಲ್ಲ, ಬಿಕಾಸ್ ಅವ್ರು ಕೇಳಿರೋದು ತಪ್ಪಾದ ಸಂಖ್ಯೆ ಮಾತ್ರ. ನಾನು ನಿಮ್ಗೆ ಗೊತ್ತಿರಲಿ ಅಂತ ಅದನ್ನ ಮಾಡಿದೆ. ಸೊ ನಮಗೆ ಸರಿಯಾದ ಸಂಖ್ಯೆ 284. ನೆಕ್ಸ್ಟ್ ಕ್ವಶನ್. 150 ವಿದ್ಯಾರ್ಥಿಗಳಲ್ಲಿ 45 ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ನಲ್ಲಿ, 50 ಅಕೌಂಟ್ಸ್ ನಲ್ಲಿ, 30 ಕಾಸ್ಟಿಂಗ್ ನಲ್ಲಿ, 30 ಮ್ಯಾನೇಜ್ಮೆಂಟ್ ಮತ್ತು ಅಕೌಂಟ್ಸ್ ಎರಡರಲ್ಲೂ, 32 ಅಕೌಂಟ್ಸ್ ಮತ್ತು ಕಾಸ್ಟಿಂಗ್ ಎರಡರಲ್ಲೂ, 35 ಮ್ಯಾನೇಜ್ಮೆಂಟ್ ಮತ್ತು ಕಾಸ್ಟಿಂಗ್ ಎರಡರಲ್ಲೂ ಮತ್ತು 25 ವಿದ್ಯಾರ್ಥಿಗಳು ಎಲ್ಲ 3 ವಿಷಯಗಳಲ್ಲಿ ಉತ್ತೀರ್ಣರಾಗಿದ್ದಾರೆ. ಕನಿಷ್ಠ ಒಂದು ವಿಷಯದಲ್ಲಾದರೂ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಲಾಜಿಕ್ ಅನ್ನೋ ಪದ ಏನಾದರೂ ಈ ಕ್ವಶನ್ ನೋಡಿಬಿಟ್ರೆ ನೇನ್ ಹಾಕೊಂಡು ಸತ್ತೋಗ್ಬಿಡುತ್ತೆ. ಯಾಕೆ ಅನ್ನೋದನ್ನ ಹೇಳ್ತೀನಿ ಕೇಳಿ. ಇದು ವೆನ್ ಡಯಾಗ್ರಾಮ್ ಮೇಲಿನ ಪ್ರಶ್ನೆ ಆಗಿದೆ. ಇಲ್ಲಿ ಏನ್ ಕೊಟ್ಟಿದಾರ, 30 ಜನ ಕಾಸ್ಟಿಂಗ್ ನಲ್ಲಿ ಪಾಸ್ ಆಗಿದಾರಂತ, ಬಟ್ 32 ಜನ ಅಕೌಂಟ್ಸ್ ಮತ್ತು ಕಾಸ್ಟಿಂಗ್ ನಲ್ಲಿ ಪಾಸ್ ಆಗಿದಾರಂತ. ಸಿ, 32 ಜನ ಅಕೌಂಟ್ಸ್ ಮತ್ತು ಕಾಸ್ಟಿಂಗ್ ನಲ್ಲಿ ಪಾಸ್ ಆಗಿದ್ದಾರೆ ಅಂದ್ಮೇಲೆ ಕಾಸ್ಟಿಂಗ್ ನಲ್ಲಿ ಮಾತ್ರ ಪಾಸ್ ಆದವ್ರ ಸಂಖ್ಯೆ 32ಕ್ಕಿಂತ ಜಾಸ್ತಿ ಇರಬೇಕಾಗುತ್ತೆ. ಬಿಕಾಸ್ ಈ 32 ಜನನು ಇಲ್ಲಿ ಬರಬೇಕು, ಬಟ್ ಹಂಗೆ ಬಂದಿಲ್ಲ ಅಂದ್ಮೇಲೆ ಲಾಜಿಕಲಿ ಈ ಕ್ವಶನ್ ರಾಂಗ್ ಆಗಿದೆ. ಬಟ್ ಮ್ಯಾಥಮೆಟಿಕಲಿ ನಾವು ಆನ್ಸರ್ನ ಮಾಡಬಹುದು. ಒಟ್ಟು 150 ಜನ. ನಾ ಇದನ್ನ ವೆನ್ ಡಯಾಗ್ರಾಮ್ ಮೂಲಕನೂ ಎಕ್ಸ್ಪ್ಲೇನ್ ಮಾಡಬಹುದಾಗಿತ್ತು, ಬಟ್ ತುಂಬಾ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮ್ಯಾಥಮೆಟಿಕಲಿ ಹೇಗೆ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಒಟ್ಟು ಸಂಖ್ಯೆ ಎಷ್ಟು? 150. 45 ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ನಲ್ಲಿ ಪಾಸ್ ಆಗ್ಯಾರ. ಒಟ್ಟು ಸಂಖ್ಯೆ 150. 45 ಮ್ಯಾನೇಜ್ಮೆಂಟ್ ನಲ್ಲಿ, 50 ಅಕೌಂಟ್ಸ್ ನಲ್ಲಿ, 30 ಕಾಸ್ಟಿಂಗ್ ನಲ್ಲಿ ಪಾಸ್ ಆಗಿದಾರ. ಇವಾಗ 30 ಜನ ಮ್ಯಾನೇಜ್ಮೆಂಟ್ ಮತ್ತು ಅಕೌಂಟ್ಸ್ ಎರಡರಲ್ಲೂ ಪಾಸ್ ಆಗಿದಾರಂತ. ಸೊ ಇವರಲ್ಲೇ ಬರ್ತಾರ. ಅಂದ್ರೆ ಇವ್ರನ್ನ ಏನ್ ಮಾಡ್ಬೇಕು? ಎರಡೆರಡು ಸಲ ಬಂದಿದಾರ ಅಂದ್ಮೇಲೆ, ಬಿಕಾಸ್ ಮ್ಯಾನೇಜ್ಮೆಂಟ್ ಮತ್ತು ಅಕೌಂಟ್ಸ್ ಇವು 2 ಸಬ್ಜೆಕ್ಟ್, ಇವರಲ್ಲೇ 2 ಸಲ ಬಂದಿರೋದ್ರಿಂದ ಇವರನ್ನ ಮೈನಸ್ ಮಾಡ್ತೀನಿ. ಮೈನಸ್ 32, ಇದು ಕೂಡ ಅದೇ ರೀತಿ ಮೈನಸ್ 35. ಇವಾಗ 25 ಜನ 3 ಸಬ್ಜೆಕ್ಟ್ ನಲ್ಲೂ ಪಾಸ್ ಆಗಿದಾರ. 3 ಸಬ್ಜೆಕ್ಟ್ ನಲ್ಲೂ ಪಾಸ್ ಆಗಿದಾರ ಅಂದ್ಮೇಲೆ ಇದರಲ್ಲಿರುವ ಕೆಲವರು ಇದರಲ್ಲೂ ಕೂಡ ಇರಲೇಬೇಕು. ಸಿ, 3 ಸಬ್ಜೆಕ್ಟ್ ಗಳನ್ನ ಪಾಸ್ ಆದವ್ರನ್ನ 2ರಲ್ಲೂ ಪಾಸ್ ಆದವ್ರನ್ನ ಅಂತ ಕನ್ಸಿಡರ್ ಮಾಡ್ಬೋದು ನಾವು. ಅದಕ್ಕೋಸ್ಕರ ಇವ್ರು ಆಲ್ರೆಡಿ ಇವಾಗ ಮೈನಸ್ ಆಗಿರೋದ್ರಿಂದ 25ಅನ್ನ ಆಡ್ ಮಾಡ್ತೀನಿ. ಈ ಒಟ್ಟು ಸಂಖ್ಯೆ ನಮಗೇನಿದೀಗ ಪಾಸ್ ಆದವರ ಸಂಖ್ಯೆ. ಇವ್ರ ಜೊತೆಗೆ ಪಾಸ್ ಆಗದೆ ಇರೋರ ಸಂಖ್ಯೆ ಕೂಡ ಇರುತ್ತೆ. ಅವ್ರನ್ನ ನಾನು ಅಂತ ತಗೊಳ್ತೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 45, 50, 30 ಅನ್ನೋರು ಪಾಸ್ ಆದವ್ರ ಸಂಖ್ಯೆ. ಈ 30, 32, 35 ಯಾಕೆ ಮೈನಸ್ ಮಾಡಿದೆ ಅಂದ್ರೆ, 2 ಸಬ್ಜೆಕ್ಟ್ ನಲ್ಲಿ ಇವರು ಪಾಸ್ ಆಗಿರೋದ್ರಿಂದ ಇವರು ರಿಪೀಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಮೈನಸ್ ಮಾಡಿದೆ. ಈ 25 ಅನ್ನೋದು 3 ಸಬ್ಜೆಕ್ಟ್ ಪಾಸ್ ಆಗಿರೋದ್ರಿಂದ ಈ 3 ಸಬ್ಜೆಕ್ಟ್ ಪಾಸ್ ಆದವರು 2 ಸಬ್ಜೆಕ್ಟ್ ಪಾಸ್ ಆದವ್ರ ಒಳಗೆ ಬರ್ತಾರೆ. ಸೊ ಆಲ್ರೆಡಿ ಮೈನಸ್ ಆಗಿರೋದ್ರಿಂದ 25 ಅನ್ನೋದನ್ನ ಆಡ್ ಮಾಡಿದೆ. ಸೊ ಇವ್ರು ಒಟ್ಟಾರೆಯಾಗಿ ಪಾಸ್ ಆದವ್ರ ಸಂಖ್ಯೆ ಆಯಿತು. ಪ್ಲಸ್ ಅಂತ ಹಾಕಿದೆ. ಅಂತ ಅಂದ್ರೆ ಪಾಸ್ ಆಗದೆ ಇರೋರ ಸಂಖ್ಯೆ. ಸೊ ಈಗ ಇದನ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. 150 ಈಕ್ವಲ್ಸ್ ಟು 45ರಲ್ಲಿ 30 ಹೋದ್ರೆ 15 ಪ್ಲಸ್ 50ರಲ್ಲಿ 32 ಹೋದ್ರೆ 18 ಪ್ಲಸ್ 30 ಪ್ಲಸ್ 25 ಅಂದ್ರೆ 55 55ರಲ್ಲಿ 35 ಹೋದ್ರೆ 20 ಪ್ಲಸ್ 150 ಈಕ್ವಲ್ಸ್ ಟು 20 ಪ್ಲಸ್ 18 ಎಷ್ಟು? 38 ಪ್ಲಸ್ 15 ಅಂದ್ರೆ 53 ಪ್ಲಸ್ ನಮಗೆ ಆನ್ಸರ್ ಮಾಡ್ಲಿಕ್ಕೆ ಎಷ್ಟು ಸಾಕು? 150 ಜನ ಅದಾರ, 53 ಜನ ಪಾಸ್ ಆದವರು, ನನ್ನಂದ್ರೆ ಪಾಸ್ ಆಗದೆ ಇರೋರು. ನಮ್ಗೆ ಕೇಳಿರೋದೇನು? ಕನಿಷ್ಠ ಒಂದು ವಿಷಯದಲ್ಲಾದರೂ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ ಕಂಡುಹಿಡಿಯಿರಿ ಅಂದ್ರೆ ಪಾಸ್ ಆದವ್ರ ಸಂಖ್ಯೆ ಕೇವಲ 53 ಇರೋದ್ರಿಂದ ನಮಗೆ ಆನ್ಸರ್ ಆಪ್ಷನ್ 1 53 ಆಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಲಾಜಿಕಲಿ ಈ ಕ್ವಶನ್ನೇ ರಾಂಗ್ ಇದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರು ಗ್ರೇಸ್ ಮಾರ್ಕ್ಸ್ ಕೊಡಬೇಕು, ಬಟ್ ಮ್ಯಾಥಮೆಟಿಕಲಿ ನಾವು ಆನ್ಸರ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್. ಒಬ್ಬ ವ್ಯಕ್ತಿ ಎಸ್ಕಲೇಟರ್ ಇದು. ಒಬ್ಬ ವ್ಯಕ್ತಿ ಎಸ್ಕಲೇಟರ್ ನಲ್ಲಿ ಪ್ರತಿ ಸೆಕೆಂಡ್ಗೆ 4 ಹೆಜ್ಜೆಗಳ ವೇಗದಲ್ಲಿ ನಡೆದು 15 ಸೆಕೆಂಡ್ಗಳಲ್ಲಿ ಇನ್ನೊಂದು ತುದಿಯನ್ನು ತಲುಪುತ್ತಾನೆ.
ಹಿಂತಿರುಗುವಾಗ ಅದೇ ವೇಗದಲ್ಲಿ ನಡೆಯುತ್ತಾ 45 ಸೆಕೆಂಡ್ಗಳಲ್ಲಿ ಆರಂಭಿಕ ಸ್ಥಳವನ್ನು ತಲುಪಿದರೆ ಎಸ್ಕಲೇಟರ್ನಲ್ಲಿರುವ ಮೆಟ್ಟಿಲುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರ, ನಾವು ದೋಣಿ ಮತ್ತು ಪ್ರವಾಹ ಅಂತ ಏನ್ ಚಾಪ್ಟರ್ ಕೇಳ್ತೀವಿ ಅದೇ ರೀತಿ ಈಗಿದು ಇಲ್ಲಿ ಏನಾಗಿದೆ, ಒಬ್ಬ ವ್ಯಕ್ತಿ ಎಸ್ಕಲೇಟರ್ ನಲ್ಲಿ ಪ್ರತಿ ಸೆಕೆಂಡ್ಗೆ 4 ಹೆಜ್ಜೆಗಳ ವೇಗದಲ್ಲಿ ನಡೀತಾ ಇದ್ದಾನ. ಒಟ್ಟು ನಡೆಯೋದಕ್ಕ 15 ಸೆಕೆಂಡ್ ತಗೊಂತಾನ. ಎಸ್ಕಲೇಟರ್ ಜೊತೆಗೆ ನಡೀತಾ ಇದ್ದಾನೆ ಅಂದ್ಮೇಲೆ ಇವನು ವೇಗ ಮತ್ತು ಆ ಎಸ್ಕಲೇಟರ್ನ ವೇಗ ಆಡ್ ಆಗಿರುತ್ತೆ. ಅಂದ್ರೆ ಸಿ ಟೈಮ್ ಈಕ್ವಲ್ಸ್ ಟು ಏನಂತೀವಿ ನಾವು, ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಅಂತೀವಿ. ಹೌದಾ? ಇವಾಗ ಡಿಸ್ಟೆನ್ಸ್ ಎಷ್ಟಿದೆ ಗೊತ್ತಿಲ್ಲ, ಎಸ್ಕಲೇಟರ್ನ ಸ್ಟೆಪ್ಸ್ ಅಂತ ತಗೋತೀನಿ. ಎಸ್ ಟಿ ಅಂದ್ರೆ ಎಸ್ಕಲೇಟರ್ನ ಸ್ಟೆಪ್ಸ್, ನಮಗೆ ಬೇಕಾಗಿರೋದು ಕೂಡ ಎಸ್ ಟಿನೇ. ಆದ್ದರಿಂದ ಇವಾಗ ಎಸ್ಕಲೇಟರ್ ಜೊತೆಗೆ ಹೋಗ್ತಾ ಇದ್ದಾನೆ ಅಂತಂದ್ಮೇಲೆ ಇವನ್ ಸ್ಪೀಡು ಮತ್ತು ಆ ಎಸ್ಕಲೇಟರ್ನ ಸ್ಪೀಡು ಆಡ್ ಆಗಿರುತ್ತೆ. ಇವನ್ ಸ್ಪೀಡ್ ಎಷ್ಟಿದೆ? 4 ಇದೆ. ಪ್ರತಿ ಸೆಕೆಂಡ್ಗೆ 4 ಹೆಜ್ಜೆ. ಸೊ ಇವನ್ ಸ್ಪೀಡ್ 4 ಇದೆ ಪ್ಲಸ್ ಎಸ್ಕಲೇಟರ್ನ ಸ್ಪೀಡ್ ಏನಂತ ತಗೋತೀನಿ ನಾನು, ಇ ಅಂತ ತಗೊಳ್ತೀನಿ. ಇವಾಗ ಒಟ್ಟು ಸ್ಟೆಪ್ಸ್ ಡಿವೈಡ್ ಬೈ ಅವ್ರ ಸ್ಪೀಡ್, ಇದನ್ನ ಮಾಡಿದಾಗ ನಮ್ಗೆ ಏನ್ ಬರಬೇಕು? ಟೈಮ್ ಬರಬೇಕು. ಎಷ್ಟು ಬಂದಿದೆ ಟೈಮ್? 15 ಸೆಕೆಂಡ್ ಬಂದಿದೆ. ಓಕೆ, ಇವಾಗ ಹಿಂತಿರುಗುವಾಗ ನೋಡೋಣ. ಹಿಂತಿರುಗುವಾಗ ಕೂಡ ಸ್ಟೆಪ್ಸ್ ಅಷ್ಟೇ ಇರ್ತಾವು. ಇವಾಗ ಹಿಂತಿರುಗುವಾಗ ಅದೇ ಎಸ್ಕಲೇಟರ್ ನಲ್ಲಿ ಬರ್ತಾ ಇರೋದ್ರಿಂದ ಎಸ್ಕಲೇಟರ್ಗೆ ವಿರುದ್ಧವಾಗಿ ಬರ್ಬೇಕಾಗುತ್ತವ. ಅಂದ್ರೆ ಇವನ್ ಸ್ಪೀಡ್ ನಲ್ಲಿ ಎಸ್ಕಲೇಟರ್ನ ಸ್ಪೀಡ್ ಮೈನಸ್ ಆಗುತ್ತೆ. ಮತ್ತೆ ಮತ್ತೆ ಇವನು ಅದೇ ಸ್ಪೀಡ್ ಅಲ್ಲಿ ಬರ್ತಾ ಇದ್ದಾನಂತೆ. ಸೊ ಮೊದಲು ಎಷ್ಟಿತ್ತು ಇವನ್ ಸ್ಪೀಡ್? 4 ಇತ್ತು. ಇವಾಗೂ ಕೂಡ ಅದೇ ಸ್ಪೀಡ್ ನಲ್ಲಿ ಬರ್ತಾ ಇದ್ದಾನ, ಬಟ್ ಎಸ್ಕಲೇಟರ್ಗೆ ಅಪೋಸಿಟ್ ಆಗಿ ಬರ್ತಿರೋದ್ರಿಂದ ಇವನ್ ಸ್ಪೀಡ್ ಅಲ್ಲಿ ಎಸ್ಕಲೇಟರ್ನ ಸ್ಪೀಡ್ ಮೈನಸ್ ಆಗುತ್ತಾ. ಸೊ ಒಟ್ಟು ಟೈಮ್ ಎಷ್ಟು ತಗೋತಾನ? 45 ಸೆಕೆಂಡ್ ತಗೋತಾನ. 45 ಸೆಕೆಂಡ್ ಆಯ್ತು. ಇವಾಗ ಇವೆರಡು ಇಕ್ವೇಶನ್ ನಾವು ಈಕ್ವಲ್ ಮಾಡ್ಲಿಕ್ಕೆ ನಾನು ಆರ್ ಎಚ್ ಎಸ್ ನ ಈಕ್ವಲ್ ಮಾಡ್ಕೋತೀನಿ. ಯಾವ ರೀತಿ? ಇಲ್ಲಿ 45 ಇದೆ, ಇಲ್ಲಿ 15 ಇದೆ. ಈ 15ಕ್ಕೆ 3ರಿಂದ ಮಲ್ಟಿಪ್ಲೈ ಮಾಡಿದಾಗ ನಮಗೆ 45 ಆಗುತ್ತೆ. ಸೊ ಆರ್ ಎಚ್ ಎಸ್ ನಲ್ಲಿ 3ರಿಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೇನೆ ಅಂದ್ರೆ ಎಲ್ ಎಚ್ ಎಸ್ ನಲ್ಲಿ ಕೂಡ, ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಕೂಡ ನಾವು 3ರಿಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ ಇದಕ್ಕೆ 3ರಿಂದ ಮಲ್ಟಿಪ್ಲೈ ಮಾಡಿದಾಗ 3 ಎಸ್ ಟಿ ಆಗುತ್ತೆ. ಸೊ ಇದ್ರ ವ್ಯಾಲ್ಯೂ ಇವಾಗ 45 ಆಯ್ತು. ಆರ್ ಎಚ್ ಎಸ್ ನಲ್ಲಿ ಇಲ್ಲೂ 45 ಇದೆ, ಇಲ್ಲೂ 45 ಇದೆ ಅಂದಾಗ ಎಲ್ ಎಚ್ ಎಸ್ ನಲ್ಲಿರೋ ಪಾರ್ಟ್ಗಳನ್ನ ನಾನು ಆಡ್ ಮಾಡ್ಕೋಬಹುದು. ಸೊ 3 ಎಸ್ ಟಿ ಡಿವೈಡ್ ಬೈ 4 ಪ್ಲಸ್ ಇ ಈಕ್ವಲ್ಸ್ ಟು ಎಸ್ ಟಿ ಡಿವೈಡ್ ಬೈ 4 ಮೈನಸ್ ಇ. ಇದು 5 ಅಲ್ಲ, ಮತ್ತೆ ಎಸ್ ಟಿ ಸ್ಟೆಪ್ಸ್. ಇ ಎಸ್ ಟಿ ಕ್ಯಾನ್ಸಲ್. 4 ಮೈನಸ್ ಈ ಕಡೆ ಬಂದ್ರೆ 3ಕ್ಕೆ ಮಲ್ಟಿಪ್ಲೈ ಆಗುತ್ತೆ. ನಾನು ಡೈರೆಕ್ಟ್ ಬರ್ಕೊಂತೀನಿ. 3 4 12 ಮೈನಸ್ 3e ಈಕ್ವಲ್ಸ್ ಟು 4 ಪ್ಲಸ್ ಇ ಉಳಿಯುತ್ತೆ. ಬಿಕಾಸ್ ಇಲ್ಲಿ 1 ಉಳಿದಿದೆ. ಇವಾಗ ಇಷ್ಟಾಯ್ತು. 3e ಆ ಕಡೆ ಹೋದಾಗ ಏನಾಗುತ್ತೆ? ಪ್ಲಸ್ 3e ಆಗುತ್ತೆ. 4 ಈ ಕಡೆ ಬಂದಾಗ ಮೈನಸ್ 4 ಆಗುತ್ತೆ. ಸೊ 8 ಈಕ್ವಲ್ಸ್ ಟು 4e ಆಯ್ತು. ಇ ಈಕ್ವಲ್ಸ್ ಟು 2. ಸೊ ಎಸ್ಕಲೇಟರ್ನ ಸ್ಪೀಡ್ 2 ಇದೆ. ಇದರ ಆಧಾರದ ಮೇಲೆ ನಾವು ಎಷ್ಟು ಸ್ಟೆಪ್ಸ್ ಇದಾವೆ ಅಂತ ಕಂಡುಹಿಡಿಬಹುದು. ಯಾವ ರೀತಿ? ಇವಾಗ ಇಲ್ಲಿ ನೋಡಿ, ಎಸ್ ಟಿ ಡಿವೈಡ್ ಬೈ 4 ಮೈನಸ್ ಇ ಈಕ್ವಲ್ಸ್ ಟು 45 ಇತ್ತಾ. ಇವಾಗ ಈ ಜಾಗದಲ್ಲಿ ನಾನು 2 ಹಾಕಿಬಿಡ್ತೀನಿ. ಸೊ ಎಸ್ ಟಿ ಎಷ್ಟು ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಈ ಜಾಗದಲ್ಲಿ 2 ಹಾಕಿದಾಗ 4 ಮೈನಸ್ 2 ಈಕ್ವಲ್ಸ್ ಟು 2 ಆಗುತ್ತೆ. ಸೊ ಈ 2 ಈ ಕಡೆ ಬಂದಾಗ 45ಕ್ಕೆ ಮಲ್ಟಿಪ್ಲೈ ಆಗುತ್ತೆ. ಸೊ ಎಸ್ ಟಿ ಈಕ್ವಲ್ಸ್ ಟು 45 ಎರಡ್ಲೆ 90. ನಾನು ಇದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ತಿದ್ದು. ನೀವು ಆರಾಮಾಗಿ ಈಸಿಯಾಗಿ ಮಾಡ್ಕೋಬಹುದು ಕಾನ್ಸೆಪ್ಟ್ಸ್ ಕ್ಲಾರಿಟಿ ಇದ್ರೆ. ಸೊ ನಮಗೆ ಆನ್ಸರ್ ಏನು? 90. ಅಂದ್ರೆ ಅಲ್ಲಿ ಮೆಟೀರಿಯಲ್ಗಳು ಎಷ್ಟು ಅದಾವು? 90 ಅದಾವು ಆ ಎಸ್ಕಲೇಟರ್ ನಲ್ಲಿ. ನೆಕ್ಸ್ಟ್ ಕ್ವಶನ್. ಒಂದು ಪ್ರದರ್ಶನದ ಟಿಕೆಟ್ ಬೆಲೆಯನ್ನು 14% ಹೆಚ್ಚಿಸಿದರೆ ಪ್ರೇಕ್ಷಕರ ಸಂಖ್ಯೆಯು 22ರಷ್ಟು ಕಡಿಮೆಯಾಗುತ್ತದೆ. ಹಾಗಾದರೆ ಆದಾಯದ ಮೇಲೆ ಇದು ಬೀರುವ ಪರಿಣಾಮ ಏನು ಅಂತ ಕೇಳಿದಾರ. ಸಿ, ಎಕನಾಮಿಕ್ಸ್ ನಲ್ಲಿ ಯಾವಾಗ್ಲೂ ಬೇಡಿಕೆ ಜಾಸ್ತಿ ಆದಷ್ಟು ಬೆಲೆ ಜಾಸ್ತಿ ಆಗುತ್ತೆ. ಒಂದ್ ವೇಳೆ ನೀವು ಬೇಡಿಕೆ ಇಲ್ಲದೆ ಬೆಲೆ ಜಾಸ್ತಿ ಮಾಡಿಬಿಟ್ರೆ ಇರೋ ಬೇಡಿಕೆನೂ ಕಡಿಮೆ ಆಗಿಬಿಡುತ್ತೆ. ಇಲ್ಲಿ ಆಗಿದ್ದು ಕೂಡ ಅದೇ. ಏನಿತ್ತು, ಒಂದು ಪ್ರದರ್ಶನದ ಟಿಕೆಟ್ ಬೆಲೆ ಮೊದಲು ಎಷ್ಟೋ ಇತ್ತು, ಅದನ್ನ ಅವರು 14% ಜಾಸ್ತಿ ಮಾಡಿಬಿಟ್ರು. ಆದ್ದರಿಂದ ಪ್ರೇಕ್ಷಕರ ಸಂಖ್ಯೆ ಏನಾಯ್ತು? 22% ಅಷ್ಟು ಕಡಿಮೆ ಆಗಿಬಿಡುತ್ತೆ. ಸೊ ಈಗ ಮೊದಲು ಬರ್ತಾ ಇರೋ ಆದಾಯಕ್ಕಿಂತ ಏನಾದ್ರು ಹೆಚ್ಚು ಬರ್ತಾ ಇದೆಯಾ, ಅಥವಾ ಮೊದಲು ಬರ್ತಾ ಇದ್ದ ಆದಾಯಕ್ಕಿಂತ ಏನಾದ್ರು ಕಡಿಮೆ ಬರ್ತಾ ಇದೆಯಾ? ಹೆಚ್ಚು ಬಂದ್ರೆ ಎಷ್ಟು ಪರ್ಸೆಂಟ್ ಜಾಸ್ತಿ ಬರ್ತಾ ಇದೆ, ಕಡಿಮೆ ಬಂದ್ರೆ ಎಷ್ಟು ಪರ್ಸೆಂಟ್ ಕಡಿಮೆ ಬರ್ತಾ ಇದೆ, ಅದನ್ನ ಕಂಡುಹಿಡಿಯೋದಕ್ಕೆ ಕೇಳಿದಾರ. ಮೊದಲ ಏನ್ ತಿಳ್ಕೊಳ್ಳೋಣ, ಟಿಕೆಟ್ ಬೆಲೆ 100 ಇತ್ತು ಅಂತ ತಿಳ್ಕೊಳ್ಳೋಣ. ಮೊದಲು 100 ಜನ ಬರ್ತಿದ್ರ ಅಂತ ತಿಳ್ಕೊಳ್ಳೋಣ. ಸೊ ಅವಾಗ ಅವರ ಆದಾಯ ಎಷ್ಟಿತ್ತು? ಅವಾಗ 100 × 100 ಅಂದ್ರೆ 10,000. ಸೊ ಮೊದಲು ಇವರ ಆದಾಯ 10,000 ಇತ್ತು. ಇವಾಗ ಏನಾಗಿದೆ?
ಬೆಲೆ 14% ಜಾಸ್ತಿ ಆಗಿದೆ. ಅಂದ್ರೆ 100 ಇದ್ದಿದ್ದು 114 ಆಗಿದೆ ಇಂಟು 22ರಷ್ಟು ಕಡಿಮೆ ಆಗಿದೆ ಪ್ರೇಕ್ಷಕರು ಬರೋದು. ಮೊದಲು 100 ಜನ ಬರ್ತಿದ್ರು, ಇವಾಗ ಶೇಕಡ 22ರಷ್ಟು ಕಡಿಮೆ ಆದ್ರ 100ರಲ್ಲಿ 22 ಹೋದ್ರೆ 78, ಇವಾಗ 78 ಆಗಿದೆ. ಸೊ 114 ಇಂಟು 78 ಮಾಡಿದ್ರೆ ಎಷ್ಟು ಬರುತ್ತಾ? 4 32, 8 11 11 7 28 39 3 8 3 11 17 ಸೊ 8892 ನಮಗೆ ಆನ್ಸರ್ ಬರುತ್ತೆ. ಓಕೆ, ಮೊದಲು ಎಷ್ಟಿತ್ತು? 10,000 ಬರ್ತಿತ್ತು. ಇವಾಗ ಎಷ್ಟು ಬರ್ತಾ ಇದೆ? 8892 ಬರ್ತಿದೆ. ಅಂದ್ರೆ ಮೊದಲಿಗಿಂತ ಇವಾಗ ಕಡಿಮೆ ಆಗಿದ್ದು ಎಷ್ಟು? ಸೊ ಕಡಿಮೆ ಅಂತರೂ ಆಯ್ತು, ನಮಗ್ ಗೊತ್ತಾಯ್ತು ಇವಾಗ. ಸೊ ಹೆಚ್ಚಳ ಅಂತರೂ ಆಗಿಲ್ಲ, ಹೆಚ್ಚಳ ಆಗಿಲ್ಲ. ಸೊ ಆಪ್ಷನ್ 2 ಆಪ್ಷನ್ 4 ಇಸ್ ರಾಂಗ್. ಸೊ ಎಷ್ಟು ಕಡಿಮೆ ಆಗಿದೆ ಅಂತ ನೋಡ್ಕೊಳ್ಳೋದಾದ್ರೆ 8 0 1 1 1108 ರೂಪಾಯಿ ಕಡಿಮೆ ಆಯ್ತು. ಎಷ್ಟಕ್ಕೆ? ಮೊದಲು 10,000 ಬರ್ತಿತ್ತು, ಈ 10,000ಕ್ಕೆ 1108 ರೂಪಾಯಿ ಕಡಿಮೆ ಬರ್ತಾ ಇದೆ. ಬಟ್ ಅವ್ರು ಕೇಳಿರೋದು ಪರ್ಸೆಂಟೇಜ್ ನಲ್ಲಿ ಕೇಳಿದ್ದಾರೆ. ಸೊ ಅಥವಾ ಅವ್ರು ಕೊಟ್ಟಿರೋ ಆಪ್ಷನ್ಸ್ ಪರ್ಸೆಂಟೇಜ್ ನಲ್ಲಿ ಕೊಟ್ಟಿರೋದ್ರಿಂದ ಪರ್ಸೆಂಟೇಜ್ ನಲ್ಲಿ ಎಷ್ಟಾಗುತ್ತೆ ಅಂತ ನಾವು ಕಂಡುಹಿಡ್ಕೋಬೇಕು. ಸೊ 10,000ಕ್ಕೆ 1108 ರೂಪಾಯಿ ಕಡಿಮೆ ಬಂದ್ರೆ ನಾವು ಪರ್ಸೆಂಟೇಜ್ ನಲ್ಲಿ ಅವ್ರು ಕೊಟ್ಟಿರೋದ್ರಿಂದ 100ಕ್ಕೆ ಎಷ್ಟು ಅಂತ ನಾವು ಕಂಡುಹಿಡ್ಕೋಬೇಕಾಗುತ್ತೆ. ಸೊ 100ಕ್ಕೆ ಎಷ್ಟು? ಇವೆರಡು ಜೀರೋ ಕ್ಯಾನ್ಸಲ್. ಸೊ ಇಲ್ಲಿ 2 0 100 ಇರೋದ್ರಿಂದ ಇಲ್ಲಿ ಪಾಯಿಂಟ್ ಇಡ್ತೀನಿ. ಸೊ ನಮ್ಗೆ ಆನ್ಸರ್ ಎಷ್ಟಾಯ್ತು? 11.08 ರಷ್ಟು ಕಡಿಮೆ ಆಯಿತು. ಸೊ ಆಪ್ಷನ್ 3 ಈಸ್ ದಿ ರೈಟ್ ಆನ್ಸರ್. ಹೋಪ್ ಯು ಗಾಟ್ ಮೈ ಪಾಯಿಂಟ್. ನೆಕ್ಸ್ಟ್ ಕ್ವಶನ್. ಒಂದು ಪರೀಕ್ಷೆಯಲ್ಲಿ ಹುಡುಗಿಯರು ಮತ್ತು ಹುಡುಗರು ಉತ್ತೀರ್ಣರಾಗಲು ಬೇಕಾದ ಕನಿಷ್ಠ ಶೇಕಡಾವಾರು ಫಲಿತಾಂಶ ಅನುಕ್ರಮವಾಗಿ 35% ಮತ್ತು 45% ಆಗಿರುತ್ತದೆ. ಒಬ್ಬ ಹುಡುಗನು 280 ಅಂಕ ಪಡೆದರೂ 80 ಅಂಕಗಳ ಅಂತರದಿಂದ ಅನುತ್ತೀರ್ಣನಾಗುತ್ತಾನೆ. ಹಾಗಾದರೆ ಒಂದು ಹುಡುಗಿಯು ಪರೀಕ್ಷೆಯಲ್ಲಿ 108 ಅಂಕ ಗಳಿಸಿದರೆ ಉತ್ತೀರ್ಣರಾಗಲು ಇನ್ನೂ ಎಷ್ಟು ಹೆಚ್ಚಿನ ಅಂಕಗಳು ಪಡೆಯಬೇಕು ಅಂತ ಕೇಳಿದಾರ. ಸೊ ಒಂದು ಪರೀಕ್ಷೆ ಇದೆ, ಆ ಪರೀಕ್ಷೆಯಲ್ಲಿ ಹುಡುಗಿಯರು ಪಾಸ್ ಆಗ್ಬೇಕಂತಂದ್ರೆ 35% ಮಾಡಬೇಕು, ಹುಡುಗರು ಪಾಸ್ ಆಗ್ಬೇಕಂತಂದ್ರೆ 45% ಮಾಡಬೇಕು. ಒಬ್ಬ ಹುಡುಗ ಏನ್ ಮಾಡ್ತಾನ? 280 ಅಂಕ ಪಡಿತಾನ, ಬಟ್ ಸ್ಟಿಲ್ 80 ಅಂಕಗಳಿಂದ ಅವನು ಫೇಲ್ ಆಗ್ತಾನ. ಸೊ ಹಾಗಾದ್ರೆ 108 ಅಂಕಗಳನ್ನು ಪಡೆದಿರುವ ಹುಡುಗಿ ಪಾಸ್ ಆಗ್ಬೇಕಂದ್ರೆ ಇನ್ನೂ ಎಷ್ಟು ಅಂಕಗಳನ್ನ ಪಡಿಬೇಕು ಅಂತ ಕೇಳಿದಾರೆ. ಓಕೆ, 180 ಅಂಕಗಳನ್ನ ಪಡೆದು 80 ಅಂಕಗಳಿಂದ ಇವನು ಪಾಸ್ ಆಗಿದ್ದಾನ ಅಂತಂದ್ರ ಪಾಸಿಂಗ್ ಮಾರ್ಕ್ಸ್ ಎಷ್ಟು? 180 + 80 ಆಗುತ್ತೆ. ಸೊ 180 + 80 ಮಾಡಿದ್ರೆ 360 ಅನ್ನೋದು ಪಾಸಿಂಗ್ ಮಾರ್ಕ್ಸ್. ಬಟ್ ಪಾಸಿಂಗ್ ಪರ್ಸೆಂಟೇಜ್ ಎಷ್ಟಿದೆ ಹುಡುಗರದು? 45% ಇದೆ. ಸೊ ಈ 45% ಅನ್ನೋದೇ ನಮಗೆ 360 ಆಯ್ತು. ಓಕೆ, ಇವಾಗ ಹುಡುಗಿರ್ದು ಪಾಸಿಂಗ್ ಪರ್ಸೆಂಟೇಜ್ ಎಷ್ಟಿದೆ? 35% ಇದೆ. ಹಾಗಾದ್ರೆ ಪಾಸಿಂಗ್ ಮಾರ್ಕ್ಸ್ ಎಷ್ಟಾಗುತ್ತೆ ಚೆಕ್ ಮಾಡೋಣ. 45% ಅನ್ನೋದೇ 360 ಆದ್ರೆ 35% ಅನ್ನೋದು ಏನಾಗುತ್ತೆ? ಪರ್ಸೆಂಟೇಜ್ ಕ್ಯಾನ್ಸಲ್. 45 ಒಂದ್ಲೆ 45, 45 ಎಂಟ್ಲೆ 360, ಬಿಕಾಸ್ 45ನ ಡಬಲ್ ಮಾಡಿದ್ರೆ 90 ಆಗುತ್ತೆ, 90 × 4 ಮಾಡಿದ್ರೆ 360 ಆಗುತ್ತೆ. ಸೊ 45 ಎಂಟ್ಲೆ 360, 8 5 40, 4 ಕ್ಯಾರಿ ಆಗುತ್ತೆ, 8 3 24 +4 280 ಆಗುತ್ತೆ. ಆ ಹುಡುಗಿ ಪಾಸ್ ಆಗ್ಬೇಕಂದ್ರೆ 280 ಪಡಿಬೇಕು. ಇವಾಗ ಆಲ್ರೆಡಿ ಅವಳು 108 ಅಂಕಗಳನ್ನ ತಗೊಂಡಿದ್ದಾಳ. ಇವಾಗ ಇನ್ನು ಎಷ್ಟು ಹೆಚ್ಚು ಅಂಕಗಳನ್ನ ತಗೋಬೇಕು ಅಂದಾಗ ಈ 280ರಲ್ಲಿ ನಾವು 108ಅನ್ನ ಮೈನಸ್ ಮಾಡ್ಬೇಕಾಗುತ್ತೆ. ಸೊ 280ರಲ್ಲಿ 108 ಮೈನಸ್ ಮಾಡಿದ್ರೆ ಏನ್ ಬರುತ್ತೆ? 172 ಬರುತ್ತೆ. ಬಟ್ ಆಪ್ಷನ್ ನಲ್ಲಿ ಅವರು 172 ಕೊಟ್ಟಿಲ್ಲ. ಸೊ ಆಪ್ಷನ್ಸ್ ರಾಂಗ್ ಇದಾವೆ ಅಂತ ಅರ್ಥ. ಸೊ ನಮ್ಗೆ ಆನ್ಸರ್ ಏನು? ಇನ್ನೂ 172 ಬರಬೇಕು. ಆ ಹುಡುಗಿ ಆ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕಂತಂದ್ರ ಇನ್ನು 172 ಪಡಿಬೇಕು. ಸೊ ಇನ್ನು 172 ಪಡೆದಾಗ 280 ಆಗುತ್ತೆ. 280 ಆಗಿದೆ ಅಂದ್ರೆ 35% ಮಾಡಿದಾಳೆ ಅಂತ ಅರ್ಥ. ನೆಕ್ಸ್ಟ್ ಕ್ವಶನ್.
10 ಸಂಖ್ಯೆಗಳ ಸರಾಸರಿ 40 ಆಗಿದೆ. ನಂತರ 18 ಮತ್ತು 21 ಸಂಖ್ಯೆಗಳನ್ನು 81 ಮತ್ತು 12 ಎಂದು ತಪ್ಪಾಗಿ ಓದಲಾಗಿದೆ ಎಂದು ಕಂಡು ಬರುತ್ತದೆ. ಹಾಗಾದರೆ 10 ಸಂಖ್ಯೆಗಳ ಸರಿಯಾದ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, 10 ಸಂಖ್ಯೆಗಳ ಸರಾಸರಿ ಕೊಟ್ಟಿದ್ದಾರೆ 40 ಇದೆ. ಬಟ್ ಅಲ್ಲಿ ಅವ್ರು ಒಂದೇನ್ ಮಿಸ್ಟೇಕ್ ಮಾಡಿದ್ದಾರೆ ಅಂತಂದ್ರೆ ಈ 18 ಮತ್ತು 21 ಸಂಖ್ಯೆಗಳನ್ನ 81 ಮತ್ತು 12 ಅಂತ ಓದಿಬಿಟ್ಟಿದಾರಂತ. ಅಂದ್ರೆ 18 ಮತ್ತು 21ಕ್ಕಿಂತ 81 ಮತ್ತು 12 ಇವನ್ನೆರಡು ಪ್ಲಸ್ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಸೊ ಜಾಸ್ತಿ ತಗೊಂಡ್ಬಿಟ್ಟಿದಾರಂತ. ಹಾಗಾದ್ರೆ ಆ 10 ಸಂಖ್ಯೆಗಳ ಸರಿಯಾದ ಸರಾಸರಿ ಎಷ್ಟು ಅಂತ ಕೇಳಿದಾರ. ಸೊ ಅವ್ರು ಏನ್ ತಗೋಬೇಕಾಗಿತ್ತು, 81 ತಗೋಬೇಕಾಗಿತ್ತು ಪ್ಲಸ್ 12 ಇವೆರಡು ಸಂಖ್ಯೆಗಳನ್ನ ಆಡ್ ಮಾಡ್ಕೋಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅವರು 21 ಮತ್ತು 18ನ್ನ ಆಡ್ ಮಾಡ್ಕೊಂಡ್ಬಿಟ್ರ. ಈ ಸಂಖ್ಯೆಗಳನ್ನ ಈ ರೀತಿಯಾಗಿ ತಗೊಂಡ್ಬಿಟ್ಟಿದಾರ. ಸೊ ಇವಾಗ ಎಷ್ಟು ಜಾಸ್ತಿ ಎಷ್ಟು ಕಡಿಮೆ ತಗೊಂಡಿದಾರ, ಎಷ್ಟು ಜಾಸ್ತಿ ತಗೊಂಡಿದಾರ ಅಂತ ಚೆಕ್ ಮಾಡೋದಾದ್ರೆ ಈ ಸಂಖ್ಯೆಗಳನ್ನ ಅವರು ಈ ರೀತಿಯಾಗಿ ತಗೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಎಷ್ಟು ಜಾಸ್ತಿ ತಗೊಂಡಿದ್ದಾರೆ ಅನ್ನೋದನ್ನ ಚೆಕ್ ಮಾಡೋದಾದ್ರೆ 81 ಪ್ಲಸ್ 12 ಅಂದ್ರೆ 93, 21 ಪ್ಲಸ್ 18 ಅಂದ್ರೆ 39. 93ರಲ್ಲಿ 39 ಮೈನಸ್ ಮಾಡಿದ್ರೆ 54 ಬರುತ್ತೆ. ಸೊ 54 ಜಾಸ್ತಿ ತಗೊಂಡಿದ್ದಾರೆ ಇವರು. ಎಷ್ಟು ತಗೊಳ್ಬೇಕಾಗಿತ್ತು ಅದಕ್ಕಿಂತ 54 ಇವರು ಜಾಸ್ತಿ ತಗೊಂಡಿದ್ದಾರೆ. ಸೊ ನಿಮ್ಗೆ ಸರಿಯಾದ ಸರಾಸರಿ ಬೇಕಂತಂದ್ರೆ ಒಂದ್ ವಿಷಯ ಗೊತ್ತಿರಲಿ, ಯಾವಾಗಲೂ ಆವರೇಜ್ ಅಥವಾ ಸರಾಸರಿ ಅಂದ್ರೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್. ಒಬ್ಬೊಬ್ಬರ ಹತ್ರ ಬೇರೆ ಬೇರೆ ತರಹದ ಬೇರೆ ಬೇರೆ ನಂಬರ್ನಷ್ಟು ಆಪಲ್ಸ್ ಇವೆ, ಎಲ್ಲರ ಹತ್ರ ನಾ ಇಸ್ಕೊಂತೀನಿ, ಈಕ್ವಲ್ ಆಗಿ ಹಂಚ್ತೇನೆ, ಇದೇ ಆವರೇಜ್, ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಸೊ ಇವಾಗ ಇಲ್ಲಿ ಏನಾಗ್ತಾ ಇದೆ, 54 ಜಾಸ್ತಿ ತಗೊಂಡಿರೋದ್ರಿಂದ ಈ 54ಅನ್ನ ಪ್ರತಿಯೊಬ್ಬರಿಂದನೂ ಈಕ್ವಲ್ ಆಗಿ ನಾವು ಮೈನಸ್ ಮಾಡಬೇಕು. 54 ಜಾಸ್ತಿ ಇರೋದ್ರಿಂದ ಸರಿಯಾದ ಸರಾಸರಿ ಬೇಕಾದ್ರೆ. ಸೊ ಇವಾಗ ಸರಾಸರಿ ಎಷ್ಟು ಬಂದಿದೆ, 40 ಆಗಿದೆ ಅಂತ. ಎಷ್ಟು ಜನರದ, 10 ಜನರದ. ಬಟ್ ಆ 10 ಜನರಿಗೆ 54 ಜಾಸ್ತಿ ತಗೊಂಡಿರೋದ್ರಿಂದ ಪ್ರತಿಯೊಬ್ಬರಲ್ಲೂ ನಾವು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಿದೆ, ಅಂದ್ರೆ ಈಕ್ವಲ್ ಆಗಿ ಮೈನಸ್ ಮಾಡಬೇಕು. ಸೊ 54 ಡಿವೈಡ್ ಬೈ 10 ಮಾಡಿದ್ರೆ 5.4 ಬರುತ್ತೆ. ಅಂದ್ರೆ ಪ್ರತಿಯೊಬ್ಬರಲ್ಲೂ ನಾವು 5.4 ಮೈನಸ್ ಮಾಡಬೇಕು, ಅವಾಗ ನಮ್ಗೆ ಸರಿಯಾದ ಸರಾಸರಿ ಸಿಗುತ್ತೆ. ಇವಾಗ ಸರಾಸರಿ 40 ಇದೆ, ಈ 40ರಲ್ಲಿ 5.4 ಮೈನಸ್ ಮಾಡಿದಾಗ ನಮ್ಗೆ ಆನ್ಸರ್ ಏನ್ ಬರುತ್ತೆ, 34.6 ಬರುತ್ತೆ. ಸೊ ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಅಥವಾ ಇದನ್ನ ಹೆಂಗ್ ಮಾಡ್ಕೋಬಹುದು, ಇನ್ನು ಹೆಂಗ್ ಮಾಡ್ಕೋಬಹುದು ಅಂತಂದ್ರೆ 10 ಇಂಟು 40 ಮಲ್ಟಿಪ್ಲೈ ಮಾಡಿದ್ರೆ 400 ಆಯ್ತು. ಆ 400ರಲ್ಲಿ 54 ಮೈನಸ್ ಮಾಡಿ ಆಮೇಲೆ ಅದನ್ನ ಡಿವೈಡ್ ಬೈ 10 ಮಾಡಿದ್ರು ನಮಗೆ ಇದೇ ಆನ್ಸರ್ ಬರುತ್ತೆ. ಎಕ್ಸಾಮ್ ನಲ್ಲಿ ನಾವು ಸರಿಯಾದ ಉತ್ತರವನ್ನೇ ಹಾಕ್ತಾ ಇದ್ದೀವಿ ಅನ್ನೋದು ಎಷ್ಟು ಮುಖ್ಯನೋ, ಎಷ್ಟು ಸಮಯದಲ್ಲಿ ಹಾಕ್ತಾ ಇದೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಕೂಡ ತುಂಬಾ ಮುಖ್ಯ. ಹಿಂಗಾಗಿ ಎಷ್ಟಾಗುತ್ತೋ ಅಷ್ಟು ಶಾರ್ಟೇಜ್ ಆಗಿ ಮಾಡ್ಲಿಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಕ್ವಶನ್, ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿದ 15 ಅರ್ಜಿದಾರರಲ್ಲಿ 5 ಮಹಿಳೆಯರು ಮತ್ತು 10 ಪುರುಷರು ಇದ್ದಾರೆ. ಕೆಲಸಕ್ಕೆ 2 ವ್ಯಕ್ತಿಗಳನ್ನು ಆಯ್ಕೆ ಮಾಡಲು ಬಯಸಲಾಗಿದೆ. ಆಯ್ಕೆಯಾದ ವ್ಯಕ್ತಿಗಳಲ್ಲಿ ಕನಿಷ್ಠ ಒಬ್ಬರಾದರೂ ಮಹಿಳೆಯಾಗುವ ಸಂಭವನೀಯತೆ ಎಷ್ಟು ಅಂತ ಕೇಳಿದಾರ. ಒಂದ್ ವೇಳೆ ನಾವು ಕ್ರಮಯೋಜನೆ ಮತ್ತು ವಿಕಲ್ಪ ಮತ್ತು ಸಂಭವನೀಯತೆ ಇವೆರಡು ಚಾಪ್ಟರ್ ನ ಮಿಕ್ಸ್ ಮಾಡಿ ಯಾವ್ದಾದ್ರು ಒಂದು ಕ್ವಶನ್ ತೆಗೆದ್ರೆ ಈ ರೀತಿ ಇರುತ್ತೆ. ಸೊ ಅವೆರಡು ಚಾಪ್ಟರ್ ಮೇಲಿನ ಕ್ವಶನ್ ಇದಾಗಿದೆ. ಇಲ್ಲೇನಾಗಿದೆ, 2 ವ್ಯಕ್ತಿಗಳು ಬೇಕು, 15 ಮಂದಿ ಅಪ್ಲಿಕೇಶನ್ ಹಾಕಿದಾರಂತ. ಅದರಲ್ಲಿ 5 ಮಹಿಳೆಯರದಾರ, 10 ಪುರುಷರದಾರ. ನಮಗ್ ಬೇಕಾಗಿರೋದು 2 ವ್ಯಕ್ತಿಗಳು ಬೇಕಂತ. ಆ 2 ವ್ಯಕ್ತಿಗಳಲ್ಲಿ ಕನಿಷ್ಠ ಒಬ್ಬರಾದರೂ ಮಹಿಳೆ ಇರಬೇಕಾದ್ರ ಅದರ ಸಂಭವನೀಯತೆ ಎಷ್ಟು ಅಂತ ಕೇಳಿದಾರೆ. ಸಂಭವನೀಯತೆ ಅಂದ್ರೆ ಏನು, ಟೋಟಲ್ ಎಷ್ಟು ಔಟ್ಕಮ್ಸ್ ಅದಾವು ಮತ್ತು ಇರೋ ಔಟ್ಕಮ್ಸ್ ಎಷ್ಟು, ಅದರ ರೇಷಿಯೋ ಇರುತ್ತೆ. ಅಂದ್ರೆ ಒಟ್ಟು ಇವಾಗ ಅಪ್ಲಿಕೇಶನ್ ಹಾಕಿದವ್ರು ಎಷ್ಟು, ಅಥವಾ ಇವಾಗ ಒಂದು ಕಾಯಿನ್ ಟಾಸ್ ಮಾಡಿದಾಗ ಹೆಡ್ ಬೀಳ್ಬೋದು ಅಥವಾ ಟೇಲ್ ಬೀಳ್ಬೋದು. ಸೊ ಒಟ್ಟು ಟೋಟಲ್ ಔಟ್ಕಮ್ಸ್ ಎಷ್ಟಿದಾವ್, 2 ಅದಾವ. ಇವೆರಡರಲ್ಲಿ ಯಾವ್ದಾದ್ರು ಬೀಳ್ಬೋದು. ಹೆಡ್ ಬೀಳುವ ಸಂಭವನೀಯತೆ ಎಷ್ಟು, 1 ಇದೆ, 1. ಸೊ ಇದು ಹೆಡ್ ಬೀಳುವ ಸಂಭವನೀಯತೆ. ಇವಾಗ ಇಲ್ಲಿ ಒಟ್ಟು 15 ಜನ ಅಪ್ಲಿಕೇಶನ್ ಹಾಕಿದಾರ. 15 ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತಂದ್ರೆ 15C2 ಆಗುತ್ತೆ. ಇಲ್ಲಿ ಕ್ರಮಯೋಜನೆ ಮತ್ತು ವಿಕಲ್ಪ ಅಪ್ಲೈ ಆಗುತ್ತೆ, ಬಿಕಾಸ್ ಇಲ್ಲಿ 2 ವ್ಯಕ್ತಿಗಳು ಇರೋದ್ರಿಂದ. 15 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಇಲ್ಲಿ ಏನಾಗುತ್ತೆ, ಕನಿಷ್ಠ ಒಬ್ಬರಾದ್ರೂ ಮಹಿಳೆ ಇರ್ಬೇಕಂತ ಕೇಳಿರೋದ್ರಿಂದ ಮೊದಲು ನಾವೇನ್ ತಿಳ್ಕೊಳ್ಳೋಣ, ಒಬ್ಬಳೆ ಮಹಿಳೆ ಇದ್ದಾಳ ಅಂತ ತಿಳ್ಕೊಳ್ಳೋಣ. ಕನಿಷ್ಠ ಅಂದ್ರೆ ಏನು, ಮಿನಿಮಮ್ ಇರ್ಬೇಕು, 1 ಅಂತೂ ಇರ್ಲೇಬೇಕು, 1ಕ್ಕಿಂತ ಜಾಸ್ತಿ ಇದ್ರೂ ನಡೀತದ. ಸೊ ಇವಾಗ ಕನಿಷ್ಠ ಒಬ್ಬರಾದ್ರೂ ಮಹಿಳೆಯರು ಇರ್ಬೇಕಂದಾಗ ಒಟ್ಟು ಮಹಿಳೆಯರ ಸಂಖ್ಯೆ ಎಷ್ಟಿದೆ, 5 ಇದೆ. ಕನಿಷ್ಠ ಒಬ್ಬರಾದ್ರೂ ಇರ್ಬೇಕಂದಾಗ 5C1 ಆಗುತ್ತೆ.
ಇಂಟು ಒಬ್ರು ಮಹಿಳೆಯರು ಬಂದಿದ್ದಾರೆ ಅಂದ್ಮೇಲೆ ಇನ್ನೊಬ್ಬ ಪುರುಷನೇ ಆಗಿರ್ಬೇಕು. ಪುರುಷರು ಎಷ್ಟಿದಾರ? 10 ಅದಾರ. 10 ಅದಾರ. ಸೊ ಈ 10ರಲ್ಲಿ ಒಬ್ಬ ಬಂದಿರ್ತಾನೆ ಪ್ಲಸ್ ಇವಾಗ ಇದೇನಿದು ಕನಿಷ್ಠ ಒಬ್ಬರೇ ಮಹಿಳೆ ಅಂತ ತಗೊಂಡಾಗ, ಇವಾಗ ಇಬ್ರು ಮಹಿಳೆ ಅಂತ ತಗೊಂಡಾಗ ಏನಾಗುತ್ತೆ? ಒಟ್ಟು 5 ಮಹಿಳೆಯರು ಅದಾರ, 5C2 ಆಗುತ್ತೆ. ಸೊ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ನಮಗೆ ಆನ್ಸರ್ ಬರುತ್ತೆ. ಒಂದು ಗೊತ್ತಿರಲಿ, NCR ಈಕ್ವಲ್ಸ್ ಟು n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್. ಈ ಫಾರ್ಮುಲಾ ಗೊತ್ತಿರಲಿ. ಇವಾಗ 5C1 ಅನ್ನೋದು ಇನ್ನೂ ಒಂದು ಗೊತ್ತಿರಲಿ, NC1 ಅಂತ ಇದ್ದಾಗ ಇದರ ಆನ್ಸರ್ ಯಾವಾಗಲೂ n ಆಗಿರುತ್ತೆ. ಬಿಕಾಸ್ ಈ ಫಾರ್ಮುಲಾನಲ್ಲಿ ಹಾಕಿ ನೋಡಿ, NC1 ಅಂತ ಇದ್ದಾಗ ಇದರ ಆನ್ಸರ್ ಯಾವಾಗಲೂ n ಆಗಿರುತ್ತೆ. ಇವಾಗ 5C1 ಅಂತಿದೆ, ಸೊ ಇದರ ಆನ್ಸರ್ 5 ಆಗುತ್ತೆ. 10C1 ಅಂತಿದೆ, ಸೊ ಇದರ ಆನ್ಸರ್ 10 ಆಗುತ್ತೆ. ಸೊ 5C1 ಅನ್ನ ಆನ್ಸರ್ 5, 10C1 ಅನ್ನ ಆನ್ಸರ್ 10 ಪ್ಲಸ್ 5C2 ಇದೆ. 5 n ಇದ್ದಲ್ಲಿ 5 ಹಾಕ್ತೀನಿ, 5 ಫ್ಯಾಕ್ಟೋರಿಯಲ್, 5 ಮೈನಸ್ 2 ಹಾಕ್ತೀನಿ ಬಿಕಾಸ್ r ಇದ್ದಲ್ಲಿ 2 ಇದೆ. 5 ಮೈನಸ್ 2 ಅಂದ್ರೆ 3, ಸೊ ಇವಾಗ ಇದು 3 ಫ್ಯಾಕ್ಟೋರಿಯಲ್ ಆಯ್ತು. ಇಂಟು r ಇದ್ದಲ್ಲಿ 2 ಹಾಕ್ತೀನಿ, 2 ಫ್ಯಾಕ್ಟೋರಿಯಲ್. ಇಲ್ಲಿ 5 ಫ್ಯಾಕ್ಟೋರಿಯಲ್ ಇದ್ದಿದ್ದನ್ನ ನಾನು 5 ಇಂಟು 4 ಇಂಟು 3 ಫ್ಯಾಕ್ಟೋರಿಯಲ್ ಅಂತ ಬರ್ಕೊಂತೀನಿ. ಸೊ ಇವಾಗ ಈ 3 ಫ್ಯಾಕ್ಟೋರಿಯಲ್, ಈ 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. 2 ಫ್ಯಾಕ್ಟೋರಿಯಲ್ ಅಂದ್ರೆ ವ್ಯಾಲ್ಯೂ ಆದ್ರೂ 2, ಸೊ 2 ಒಂದ್ಲೆ 2 ಎರಡ್ಲೆ 4, 5 ಎರಡ್ಲೆ 10 ಆಗುತ್ತೆ. ಸೊ 5C2 ಅಂದ್ರೆ ಅದ್ರ ವ್ಯಾಲ್ಯೂ 10 ಪ್ಲಸ್ 10, 15C2 ಅಂದ್ರೆ ಎಷ್ಟಂತ ನೋಡೋಣ. ಸೊ n ಫ್ಯಾಕ್ಟೋರಿಯಲ್ ಇದ್ದಲ್ಲಿ 15 ಫ್ಯಾಕ್ಟೋರಿಯಲ್ ಅಂತ ಬರ್ಕೊತೀನಿ. 15 ಮೈನಸ್ 2 ಫ್ಯಾಕ್ಟೋರಿಯಲ್ ಅಂತಂದ್ರೆ 13 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಇವಾಗ ಈ 15 ಫ್ಯಾಕ್ಟೋರಿಯಲ್ ಅಂತ ಇರೋದನ್ನ ನಾನು 15 ಇಂಟು 14 ಇಂಟು 13 ಫ್ಯಾಕ್ಟೋರಿಯಲ್ ಅಂತ ಬರ್ಕೊತೀನಿ. ಈ 13 ಫ್ಯಾಕ್ಟೋರಿಯಲ್ ಮತ್ತು ಈ 13 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗ್ತವೆ. 2 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಯಾವಾಗಲೂ 2 ಇರುತ್ತೆ. ಸೊ 2 ಒಂದ್ಲೆ 2, 2 ಏಳೆ 14, 15 ಇಂಟು 7 ಮಾಡಿದಾಗ 15 ಏಳೆ 105. ಸೊ ನಮ್ಗೆ ಆನ್ಸರ್ ಏನು ಬಂತಿದ್ದು? 15C2 ಅಂದ್ರೆ 105 ಬಂತು. ಇವಾಗ ಬೋರ್ಡ್ ಮಾಸ್ ರೂಲ್ ಪ್ರಕಾರ ನಾವು ಮೊದಲು ಮಲ್ಟಿಪ್ಲಿಕೇಶನ್ ಮಾಡಬೇಕು. 5 ಹತ್ಲೆ 50 ಪ್ಲಸ್ 10 ಇದೆ 60, ಸೊ 60 ಬೈ 105. 12 ಐದ್ಲೆ 60, 5 12 60, ಸಾರಿ 5 12 60, 5 ಎರಡ್ಲೆ 10, 5 ಒಂದ್ಲೆ 5, ಸೊ 12 ಬೈ 21 ಆಯ್ತು. 3 4ಲೆ 12, 3 ಏಳೆ 21. ಸೊ ನಮ್ಗೆ ಆನ್ಸರ್ ಏನು ಬಂತು? 4/7 ಬಂತು. ಸೊ ಕನಿಷ್ಠ ಒಬ್ಬರಾದರೂ ಮಹಿಳೆಯರಾಗುವ ಸಂಭವನೀಯತೆ 4/7. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ನಾನು ನಿಮಗೆ ಕ್ರಮಯೋಜನೆ ಮತ್ತು ವಿಕಲ್ಪಗಳು ಮತ್ತು ಸಂಭವನೀಯತೆ ಹೇಳುವಾಗ ಇನ್ ಡೀಟೇಲ್ ಆಗಿ ಹೇಳ್ತೇನೆ, ಯಾಕೆ ಇಷ್ಟೇ ತಗೋಬೇಕು, ಯಾಕೆ ಹೀಗೆ ತಗೊಳ್ಬೇಕು ಅಂತ. ಇವಾಗ ಅದನ್ನೆಲ್ಲ ಹೇಳ್ತಾ ಹೋದ್ರೆ ಟೈಮ್ ತುಂಬಾ ಕನ್ಸ್ಯೂಮ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ 9 ಪ್ರಶ್ನೆಗಳಿದ್ದು ಅವುಗಳಲ್ಲಿ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 3 ಸಾಧ್ಯವಿರುವ ಉತ್ತರಗಳು, 3 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಸಾಧ್ಯವಿರುವ ಉತ್ತರಗಳು ಮತ್ತು ಉಳಿದ ಒಂದು ಪ್ರಶ್ನೆಗೆ 5 ಸಾಧ್ಯವಿರುವ ಉತ್ತರಗಳು ಇದ್ದರೆ ಎಲ್ಲಾ ಪ್ರಶ್ನೆಗಳಿಗೆ ಒಟ್ಟು ಎಷ್ಟು ಸಾಧ್ಯವಿರುವ ಉತ್ತರಗಳು ಇರ್ತವೆ ಅಂತ ಕೇಳಿದಾರ. ಸೊ ಒಟ್ಟು 9 ಪ್ರಶ್ನೆಗಳದಾವು. ಅದರಲ್ಲಿ 5 ಪ್ರಶ್ನೆಕ 3 ಸಾಧ್ಯವಿರುವ ಉತ್ತರಗಳದಾವಂತ. ಸೊ ಇಲ್ಲಿ ಸಾಧ್ಯವಿರುವ ಉತ್ತರಗಳು ಎಷ್ಟಾಯ್ತು? 3/5 ಆಯ್ತು. ನೆಕ್ಸ್ಟ್ 3 ಪ್ರಶ್ನೆಗಳಿಗೆ 2 ಸಾಧ್ಯವಿರುವ ಉತ್ತರಗಳದಾವಂತ. ಸೊ ಒಟ್ಟು ಸಾಧ್ಯವಿರುವ ಉತ್ತರಗಳು 2/3 ಆಯ್ತು. ಆಮೇಲೆ ಉಳಿದ ಒಂದು ಪ್ರಶ್ನೆಗೆ 5 ಸಾಧ್ಯ ಇರುವ ಉತ್ತರ ಇದೆ ಅಂತ. ಸೊ 5/1 ಆಯ್ತು. 3/5 ಅಂದ್ರೆ 3 ಇಂಟು 3 ಇಂಟು 3 ಇಂಟು 3 ಇಂಟು 3, 5 ಟೈಮ್ಸ್ ಮಾಡಬೇಕು. 3 3 9, 9 3 27, 27 3 81, 81 3 243. 2 ಕ್ಯೂಬ್ 3 ಅಂದ್ರೆ 2 ಕ್ಯೂಬ್ 3 ಅಂದ್ರೆ 2/3 ಅಂದ್ರೆ 8, 5/1 ಅಂದ್ರೆ 5. ಸೊ ಇವಾಗ 5 ಪ್ರಶ್ನೆಗಳಿಗೆ 3 ಸಾಧ್ಯವಿರುವ ಉತ್ತರಗಳು ಎಷ್ಟಾದವು ಇವು? 243 ಆಯ್ತು. ಇದು 8 ಆಯ್ತು, ಇದು 5 ಆಯ್ತು. ಒಟ್ಟಾರೆಯಾಗಿ ಕೇಳಿದಾಗ ಏನ್ ಕೇಳಿದರೆ, ಎಲ್ಲಾ ಪ್ರಶ್ನೆಗಳಿಗೆ ಒಟ್ಟು ಎಷ್ಟು ಸಾಧ್ಯವಿರುವ ಉತ್ತರಗಳದಾವ ಅಂತ ಕೇಳಿದಾಗ ಇವು 3 ನಾವು ಮಲ್ಟಿಪ್ಲೈ ಮಾಡ್ಕೋಬೇಕಾಗುತ್ತೆ. 8 5 40, 243 ಇಂಟು 40 ಮಾಡಿದಾಗ ಏನಾಗುತ್ತೆ?
0 0 4 3 12 1 ಕ್ಯಾರಿ ಆಗುತ್ತೆ 4 4 16 ಪ್ಲಸ್ 1 17 1 ಕ್ಯಾರಿ ಆಗುತ್ತೆ 4 8 ಪ್ಲಸ್ 1 9. ಒಟ್ಟು ಸಾಧ್ಯವಿರೋ ಆನ್ಸರ್ಸ್ಗಳು 9720. ಸೊ ಆಪ್ಷನ್ 3 9720 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಈ ನಂಬರ್ನ ಘನಮೂಲ 67 ಆದರೆ ಕ್ಯೂಬ್ ರೂಟ್ ಆಫ್ ಆ ನಂಬರ್. ಓಕೆ, ಹಿಂಗೆ ಕೊಟ್ಟಿದಾರ. ಸೊ ನಿಮ್ಗೆ ಒಂದು ವಿಷಯ ಗೊತ್ತಿರಲಿ, ಈಗ ಪಾಯಿಂಟ್ ಎಕ್ಸ್ ಇಂಟು ಪಾಯಿಂಟ್ ವೈ ಅಂತ ಮಾಡಿದಾಗ ನಮ್ಮ ಆನ್ಸರ್ ಯಾವ ರೀತಿ ಆನ್ಸರ್ ಮಾಡ್ಬೇಕು ಅಂತಂದ್ರೆ, ಮೊದಲು ಇದನ್ನ ಪಾಯಿಂಟ್ ಬಗ್ಗೆ ಗಮನ ಕೊಡಬಾರ್ದು. ಮೊದಲು ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೊಬಿಡ್ಬೇಕು. ಎಕ್ಸ್ ಇಂಟು ವೈ ಮಾಡಿದಾಗ ಎಕ್ಸ್ ವೈ ಬರುತ್ತೆ. ಇವಾಗ ಪಾಯಿಂಟ್ನ ಆಚೆಗೆ ಎಷ್ಟು ನಂಬರ್ಸ್ಗಳು ಇರ್ತಾವೋ ಅಷ್ಟು ನಂಬರ್ಗಳನ್ನ ಬಿಟ್ಟು ನಾವು ಪಾಯಿಂಟ್ ಇಡಬೇಕಾಗುತ್ತೆ. ಇಲ್ಲಿ ಪಾಯಿಂಟ್ನ ಆಚೆಗೆ 1 ನಂಬರ್ ಇದೆ, ಪ್ಲಸ್ ಇಲ್ಲಿ ಪಾಯಿಂಟ್ನ ಆಚೆಗೆ 1 ನಂಬರ್ ಇದೆ. ಒಟ್ಟು 2 ನಂಬರ್, ಪಾಯಿಂಟ್ನ ಆಚೆಗೆ 2 ನಂಬರ್ ಇವೆ. ಸೊ 2 ನಂಬರ್ ಆದ ನಂತರ ನಾವು ಪಾಯಿಂಟ್ ಇಡಬೇಕಾಗುತ್ತೆ. ಇವಾಗ ಕ್ಯೂಬ್ ರೂಟ್ ಆಫ್ 300.763 ಅಂತಂದ್ರೆ 3 ಪಾಯಿಂಟ್ ಆದ್ಮೇಲೆ ಇವರು ಮೂರು ದತ್ತಾಂಶಗಳಾದ ಮೇಲೆ ಇವರು ಪಾಯಿಂಟ್ ಇಟ್ಟಿದ್ದಾರೆ ಅಂತಂದ್ಮೇಲೆ, ಆಮೇಲೆ ಇದರ ಕ್ಯೂಬ್ 67 ಅಂತ ಅಂದ ಮೇಲೆ ನಮಗೆ ಇದೇನಾಗಿರುತ್ತೆ ಅಂದ್ರೆ 6.7 ಇಂಟು 6.7 ಇಂಟು 6.7 ಇಂಟು ಮಾಡಿದಾಗ ಈ ಆನ್ಸರ್ ಬಂದಿರುತ್ತೆ. ಯಾಕೆ? ಪಾಯಿಂಟ್ ಆದ್ಮೇಲೆ ಒಂದು ಸಂಖ್ಯೆ ಇದೆ, ಇಲ್ಲಿ ಪಾಯಿಂಟ್ ಆದ್ಮೇಲೆ ಒಂದು ಸಂಖ್ಯೆ ಇದೆ, ಇಲ್ಲಿ ಒಂದು ಪಾಯಿಂಟ್ ಆದ್ಮೇಲೆ ಒಂದು ಸಂಖ್ಯೆ ಇದೆ. ಒಟ್ಟು ಪಾಯಿಂಟ್ ಆದ್ಮೇಲೆ 3 ಸಂಖ್ಯೆಗಳು. ಸೊ ಇಲ್ಲಿ ಪಾಯಿಂಟ್ ಆದ್ಮೇಲೆ 3 ಸಂಖ್ಯೆಗಳು ಇರೋದ್ರಿಂದ ಇದರ ಆನ್ಸರ್ ನಮಗೆ 6.7 ಆಗುತ್ತೆ. ಓಕೆ, ಪ್ಲಸ್ ಇಲ್ಲಿ ನೋಡಿ ಪಾಯಿಂಟ್ ಆದ್ಮೇಲೆ 6 ಸಂಖ್ಯೆ ಇವೆ. ಸೊ ಅದರ ಅರ್ಥ ಏನ್ ಮಾಡಿದ್ದಾರೆ ಇವರು? 0.67 ನ ಮಲ್ಟಿಪ್ಲೈ ಮಾಡಿದ್ದಾರೆ. ಪಾಯಿಂಟ್ ಆದ್ಮೇಲೆ 2 ಸಂಖ್ಯೆ ಇವೆ, ಪ್ಲಸ್ ಪಾಯಿಂಟ್ ಆದ್ಮೇಲೆ 2 ಸಂಖ್ಯೆ ಇವೆ, ಪ್ಲಸ್ ಪಾಯಿಂಟ್ ಆದ್ಮೇಲೆ 2 ಸಂಖ್ಯೆ ಇವೆ. ಒಟ್ಟು ಎಷ್ಟು ಸಂಖ್ಯೆಗಳದು? 6 ಸಂಖ್ಯೆ ಅದು. ಸೊ ಪಾಯಿಂಟ್ ಆದ್ಮೇಲೆ 6 ಸಂಖ್ಯೆಗಳು ಇಲ್ಲಿ ಇರೋದ್ರಿಂದ, ಪಾಯಿಂಟ್ ಆದ್ಮೇಲೆ 6 ಸಂಖ್ಯೆಗಳು ಇಲ್ಲಿ ಇರೋದ್ರಿಂದ ನಮಗೆ ಇದರ ಆನ್ಸರ್, ಈ ಕ್ಯೂಬ್ದ ಆನ್ಸರ್ 0.67 ಬರುತ್ತೆ. ಸೊ 0.67 ಪ್ಲಸ್ ಇಲ್ಲಿ ನೋಡಿ ಪಾಯಿಂಟ್ ಆದ್ಮೇಲೆ 9 ಸಂಖ್ಯೆಗಳು ಅದಾವ. ಸೊ ಪಾಯಿಂಟ್ ಆದ್ಮೇಲೆ 9 ಸಂಖ್ಯೆಗಳದಾವ ಅಂತಂದ್ಮೇಲೆ ಇದ್ರ ವ್ಯಾಲ್ಯೂ ಏನಾಗುತ್ತೆ? 0.067 0.067 0.067. ಪಾಯಿಂಟ್ ಆದ್ಮೇಲೆ 3 ಸಂಖ್ಯೆ ಇವೆ, ಪಾಯಿಂಟ್ ಆದ್ಮೇಲೆ 3 ಸಂಖ್ಯೆ ಇವೆ, ಪಾಯಿಂಟ್ ಆದ್ಮೇಲೆ 3 ಸಂಖ್ಯೆ ಇವೆ. 3 ಆಡ್ ಮಾಡಿದ್ರೆ 9 ಸಂಖ್ಯೆ ಆಯ್ತು. ಸೊ ನಮಗೆ ಇದರ ಆನ್ಸರ್ ಏನಾಗುತ್ತೆ? 0.067. ಸೊ ಪ್ಲಸ್ 0.067 ಇವುಗಳನ್ನ ನಾವೀಗ ಆಡ್ ಮಾಡ್ಕೋಬೇಕು. 6.7 ಪ್ಲಸ್ 0.67 ಪ್ಲಸ್ 0.067 ಸರಿ 0.067. ಸೊ ಈಗ 7 ಗೆ 7 6 7 13 1 ಕ್ಯಾರಿ ಆಗುತ್ತೆ. 7 7 14 ಪಾಯಿಂಟ್ ಇಡ್ತೀನಿ, 1 ಕ್ಯಾರಿ ಆಗುತ್ತೆ. 6 1 7. ಸೊ ನಮ್ಗೆ ಅದರ ಆನ್ಸರ್ ಏನು ಬಂತು? 7.437. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಂದು ಚೌಕದ ಬಾಹುವನ್ನು ಅಳೆಯುವಾಗ ದೋಷಪೂರಿತವಾಗಿ 2% ಹೆಚ್ಚಾಗಿ ಅಳತೆ ನಮೂದಿಸಿದರೆ ಚೌಕದ ವಿಸ್ತೀರ್ಣ ಕಂಡುಹಿಡಿಯುವಲ್ಲಿ ಉಂಟಾಗುವ ಶೇಕಡಾವಾರು ದೋಷವೆಷ್ಟು ಅಂತ ಕೇಳಿದಾರೆ. ಸೊ ಒಂದು ಚೌಕ ಅಳತೆ ಮಾಡುವಾಗ ಒಂದು ಬಾಹುನ 2% ಜಾಸ್ತಿ ತಗೊಂಡಿದಾರಂತ. ಸೊ ಏರಿಯಾದಲ್ಲಿ ಶೇಕಡ ಎಷ್ಟು ಜಾಸ್ತಿ ಆಯ್ತು ಅಂತ ಕೇಳಿದಾರೆ. ನಾವೊಂದು ಏನ್ ತಿಳ್ಕೊಳ್ಳೋಣ, ಒಂದು ಚೌಕದ ಬಾಹು 100 ಸೆಂಟಿಮೀಟರ್ ಇತ್ತಂತ ತಿಳ್ಕೊಳ್ಳೋಣ. ಚೌಕದ ಏರಿಯಾ ಏನಾಗುತ್ತೆ? ಬಾಹು ಇಂಟು ಬಾಹು. ಇವಾಗ ಈ ಚೌಕದ ಪ್ರತಿಯೊಂದು ಬಾಹುನು ಈಕ್ವಲ್ಸ್ ಇರ್ತಾವೆ, ನೆನಪಿರ್ಲಿ. ಪ್ರತಿಯೊಂದು ಬಾಹುನು ಎ ಅಂತ ಇದ್ರೆ ಇದ್ರ ಏರಿಯಾ ಏನಾಗುತ್ತೆ? ಎ ಇಂಟು ಎ ಆಗುತ್ತೆ, ಅಂದ್ರೆ ಎ ಸ್ಕ್ವೇರ್ ಆಗುತ್ತೆ. ಸೊ ಒಂದು ಚೌಕದ ಬಾಹು 100 ಇತ್ತಂತ ಅನ್ಕೊಂಡ್ರೆ ಸೊ ಏರಿಯಾ ಏನಾಗುತ್ತೆ? 100 ಇಂಟು 100 10,000 ಆಗುತ್ತೆ. ಇವಾಗ ಪ್ರತಿಯೊಂದು ಬಾಹುನು 2% ಹೆಚ್ಚಾಗಿ ಅಳತೆ ಮಾಡಿಬಿಟ್ಟಿದಾರಂತ. ಅಂದ್ರೆ ಮೊದಲು ಪ್ರತಿಯೊಂದು ಬಾಹುನು 100 ಇತ್ತು, ಇವಾಗ 2% ಜಾಸ್ತಿ ಅಂದ್ರೆ 102 ಆಯ್ತು. ಸೊ ಇವಾಗ ಏರಿಯಾ ಏನಾಗುತ್ತೆ? 102 ಇಂಟು 102 ಮಾಡಿದ್ರೆ ಏನ್ ಬರುತ್ತೆ? 102 ಇಂಟು 102 ಮಾಡೋಣ. 2 4 0 4 0 1. ಸೊ 10,404 ಬರುತ್ತೆ. 10,404. ಮೊದಲು ಏರಿಯಾ ಎಷ್ಟಿತ್ತು? 10,000 ಇತ್ತು. ಇವಾಗ ಏರಿಯಾ ಎಷ್ಟಾಗಿದೆ? 10,404 ಆಗಿದೆ. ಸೊ 404 ಹೆಚ್ಚಿಗೆ ಆಗಿದೆ. ಎಷ್ಟಕ್ಕೆ? 404 10,000ಕ್ಕೆ ಹೆಚ್ಚಿಗೆ ಆಗಿದೆ. ಸೊ 100ಕ್ಕೆ ಎಷ್ಟು ಹೆಚ್ಚಿಗೆ ಅಂತ ನಾವು ಕಂಡುಹಿಡ್ಕೋಬೇಕು. ಬಿಕಾಸ್ ಅವ್ರು ಕೇಳಿರೋದು ಶೇಕಡಾವಾರಿನಲ್ಲಿ ಕೇಳಿದಾರೆ, ಪರ್ಸೆಂಟೇಜ್ ನಲ್ಲಿ ಕೇಳಿರೋದ್ರಿಂದ
10,000ಕ್ಕೆ 404 ಜಾಸ್ತಿ ಆದ್ರೆ 10,000ಕ್ಕೆ 404 ಜಾಸ್ತಿ ಆದ್ರೆ 100ಕ್ಕೆ ಎಷ್ಟು ಜಾಸ್ತಿ ಆದಂಗೆ ಅಂತ ನಾವು ಕಂಡುಹಿಡ್ಕೋಬೇಕು. ಇವೆರಡು ಜೀರೋ ಕ್ಯಾನ್ಸಲ್, 404 / 100 ಅಂದ್ರೆ ಈ ಪಾಯಿಂಟ್ ಬರುತ್ತೆ, 100 ಕ್ಯಾನ್ಸಲ್ ಆಗುತ್ತೆ. ಸೊ 4.04% ಇಸ್ ದಿ ರೈಟ್ ಆನ್ಸರ್. ಆ ಬಾಹುವನ್ನ 2% ಹೆಚ್ಚಾಗಿ ಅಳತೆ ಮಾಡಿದರೆ ದೋಷಪೂರಿತವಾಗಿ ಅದರ ಏರಿಯಾದಲ್ಲಿ ನಮಗೆ 4.04% ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಯಾವ ಆಕೃತಿಯು ಗುಂಪಿಗೆ ಸೇರಿಲ್ಲ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರ. ಅವರು ಹೇಗೆ ಕೊಟ್ಟಿದ್ರು ಹಾಗೆ ಬರ್ಕೊಂಡಿದ್ದೀನಿ ಇದನ್ನ. ಸೊ ನಮಗೆ ಇಲ್ಲಿ ಸ್ವಲ್ಪ ಡೀಪ್ ಆಗಿ ಅಬ್ಸರ್ವ್ ಮಾಡಿದಾಗ ಗೊತ್ತಾಗೋದು ಏನಂತಂದ್ರೆ, ಯಾವ್ಯಾವ ಲೆಟರ್ಸ್ ಪ್ರತಿಯೊಂದು ಆಕೃತಿಯಲ್ಲಿ ಇದಾವೋ ಅದೇ ಲೆಟರ್ಸ್ ಇದಾವೆ. ಬಟ್ ಈ ಆಕೃತಿಯಲ್ಲಿ ಏನಾಗಿದೆ, ಜಿ ಅನ್ನೋದೊಂದು ಎಕ್ಸ್ಟ್ರಾ ಬಂದಿದೆ ಮತ್ತು ಇವುಗಳಲ್ಲಿ ಇರುವಂತ ಕ್ಯೂ ಅನ್ನೋದು ಇದರಲ್ಲಿ ಇಲ್ಲ. ಇಲ್ಲಿ ಮೋಸ್ಟ್ಲಿ ಅವರು ಕ್ಯೂ ಅಂತ ಕೊಡೋದಕ್ಕೆ ಹೋಗಿ ಡಿ ಅಂತ ಕೊಟ್ಟಿದಾರೋ ಏನೋ ಗೊತ್ತಿಲ್ಲ. ಇಲ್ಲಿ ಡಿ ಅನ್ನೋದು 2 ಸಲ ಬಂದಿದೆ, ಯಾಕಂತ ಗೊತ್ತಿಲ್ಲ. ಸೊ ಇಲ್ಲಿ ಕ್ಯೂ ಅನ್ನೋದಿಲ್ಲ ಮತ್ತು ಇಲ್ಲಿರುವ ಜಿ ಮತ್ತೆಲ್ಲೂ ಇಲ್ಲ. ಸೊ ನಾವು ಆಪ್ಷನ್ ಡಿ ಅನ್ನೋದನ್ನ ಈಸಿಯಾಗಿ ಹೇಳಿಬಿಡ್ಬೋದು. ಏನ್ ಕೇಳಿದಾರ, ಯಾವ್ದು ಗುಂಪಿಗೆ ಸೇರಿಲ್ಲ ಅಂತ ಕೇಳಿದಾರ. ಎಲ್ಲಾ ಲೆಟರ್ಸ್ಗಳು ಪ್ರತಿಯೊಂದರಲ್ಲೂ ಅದಾವು, ಬಟ್ ಇಲ್ಲಿ ಒಂದು ಎಕ್ಸ್ಟ್ರಾ ಬಂದಿದೆ ಮತ್ತು ಇರಬೇಕಾದ ಲೆಟರ್ ಇಲ್ಲ, ಕ್ಯೂ ಅನ್ನೋದು ಇಲ್ಲಿ ಇಲ್ಲ. ಸೊ ನಮಗೆ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಅಂದ್ರೆ ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 23ನೇ ಅಕ್ಟೋಬರ್ 2024 ದಿನಾಂಕ ಬುಧವಾರವಾದರೆ 10ನೇ ಮಾರ್ಚ್ 2021 ವಾರದ ಯಾವ ದಿನವಾಗಿರುತ್ತೆ ಅಂತ ಕೇಳಿದ್ದಾರೆ. ಸೊ 23 ಅಕ್ಟೋಬರ್ 2024 ಬುಧವಾರ ಆಗಿದೆ ಅಂತ. ಹಾಗಾದ್ರೆ ನಮ್ಮ ಮೊದಲು ಏನ್ ಕಂಡುಕೊಳ್ಳೋಣ, 2021 ಅಕ್ಟೋಬರ್ 23 ಯಾವ ದಿನ ಆಗಿತ್ತು ಅಂತ ಕಂಡುಕೊಳ್ಳೋಣ. ಒಂದ್ ಇಯರ್ ನಾವೇನಾದ್ರೂ ಜಾಸ್ತಿ ಮಾಡ್ಬೇಕಂತಂದ್ರೆ ಒಂದು ದಿನನ ಮುಂದೆ ಹಾಕ್ಬೇಕಾಗುತ್ತೆ. ಅಂದ್ರೆ 2021ರಲ್ಲಿ ಆಗಸ್ಟ್ 15 ಅನ್ನೋದು ಒಂದ್ ವೇಳೆ ಮಂಗಳವಾರ ಬಂದ್ರೆ 2022ರಲ್ಲಿ ಅದೇನಾಗಿರುತ್ತೆ, ಬುಧವಾರ ಆಗಿರುತ್ತೆ. ಯಾಕೆ ಒಂದಿನ ಎಕ್ಸ್ಟ್ರಾ ಬರುತ್ತೆ ಅಂತಂದ್ರೆ, ಒಂದು ವರ್ಷದಲ್ಲಿ ಒಟ್ಟು 365 ದಿನನ ಪ್ರತಿ 7 ದಿನಕ್ಕೆ ಒಂದೊಂದು ಡೇ ರಿಪೀಟ್ ಆಗ್ತಿರ್ತಾವ. ಈ 365 7ರಿಂದ ಭಾಗ ಮಾಡಿದಾಗ ನಮಗೆ 1 ಅನ್ನೋದು ರಿಮೈಂಡರ್ ಆಗಿ ಉಳಿಯುತ್ತೆ. ಸೊ 1 ಅನ್ನೋದು ರಿಮೈಂಡರ್ ಆಗಿ ಉಳಿದಾಗ ಒಂದು ಸಂಖ್ಯೆನ ನಾವು ಜಾಸ್ತಿ ಮಾಡಬೇಕಾಗುತ್ತೆ. ನಾನು ಕ್ಯಾಲೆಂಡರ್ ಹೇಳುವಾಗ ಇನ್ ಡೀಟೇಲ್ ಆಗಿ ಹೇಳ್ತೀನಂತೆ. ಸೊ ಇವಾಗ ನಾವು ಕಂಡುಹಿಡ್ಕೋಬೇಕಾಗಿರೋದೇನು, ಮೊದಲು ನಾವೇನು ಕಂಡುಹಿಡ್ಕೊಳ್ಳೋಣ. ಇವಾಗ 2021 ಅಕ್ಟೋಬರ್ 23ರಲ್ಲಿ ಯಾವ ದಿನ ಆಗಿತ್ತು ಅಂತ ಕಂಡುಹಿಡ್ಕೊಳ್ಳೋಣ. ಆಮೇಲೆ ಮಾರ್ಚ್ 10ಕ್ಕೆ ಹೋಗೋಣ. ಸೊ ಇವಾಗ 2024ರಿಂದ 2023ಕ್ಕೆ ಬಂದಾಗ 2 ದಿನ ಆ್ಯಡ್ ಆಗುತ್ತೆ. ಬಿಕಾಸ್ 2024 ಅನ್ನೋದು ಲೀಫ್ ಇಯರ್, ಅಧಿಕ ವರ್ಷ ಆಗಿರೋದ್ರಿಂದ. ಲೀಫ್ ಇಯರ್ ಕಂಡುಹಿಡಿಯೋದು ಹೇಗೆ, ನಾವು ಕೊನೆಯ 2 ಡಿಜಿಟ್ 4ರಿಂದ ಭಾಗ ಮಾಡಿದಾಗ ಒಂದ್ ವೇಳೆ ಏನಾದ್ರು ರಿಮೈಂಡರ್ 0 ಬಂದ್ರೆ ಅದು ಲೀಫ್ ಇಯರ್ ಆಗಿರುತ್ತೆ. ಸೊ 2024 ಅನ್ನೋದು ಲೀಫ್ ಇಯರ್ ಆಗಿರೋದ್ರಿಂದ ನಮಗೆ 2023ಕ್ಕೆ ಬಂದ್ರೆ, ಈಗ 2023 ಅಕ್ಟೋಬರ್ 23 ಏನಾಗಿರುತ್ತೆ ಅನ್ನೋದನ್ನ ನಾವು ಕಂಡುಹಿಡ್ಕೋಬೇಕಾದ್ರೆ 2 ದಿನ ಹಿಂದೆ ಹೋಗಬೇಕಾಗುತ್ತೆ. ಬಿಕಾಸ್ ಫೆಬ್ರವರಿ 29 ಅನ್ನೋದು ಎಕ್ಸ್ಟ್ರಾ ಬಂದಿರುತ್ತೆ ಇಲ್ಲಿ. ಸೊ 2 ದಿನ ಹಿಂದೆ ಹೋದೆ. 2022 ಬೇಕಾದ್ರೆ 3 ದಿನ ಹಿಂದೆ ಹೋಗ್ಬೇಕು. 2021 ಬೇಕಾದ್ರೆ 4 ದಿನ ಹಿಂದೆ ಹೋಗ್ಬೇಕು. ಸೊ 2021 ಅಕ್ಟೋಬರ್ 23 ಏನಾಗಿರುತ್ತೆ ಅಂತ ನಾವು ಕಂಡುಹಿಡ್ಕೋಬೇಕಾದ್ರೆ 4 ದಿನ ಹಿಂದೆ ಹೋಗ್ಬೇಕಾಗುತ್ತೆ. ಸೊ 4 ದಿನ ಹಿಂದೆ ಹೋಗೋಣ. ಬುಧವಾರ ಆದ್ಮೇಲೆ ಹಿಂದೆ ಬರೋದೇನು, ಮಂಗಳವಾರ, ಸೋಮವಾರ, ರವಿವಾರ, ಶನಿವಾರ. ಸೊ ನಮಗೆ 23ನೇ ಅಕ್ಟೋಬರ್ 2021 ಶನಿವಾರ ಆಗಿರುತ್ತೆ. ಇಷ್ಟು ನೆನಪಿಡಿ. ಇವಾಗ ಮಾರ್ಚ್ 10 ಮತ್ತು ಅಕ್ಟೋಬರ್ 21 ನಡುವೆ ಎಷ್ಟು ದಿನಗಳದವು ಅಂತ ನಾವು ಚೆಕ್ ಮಾಡೋಣ. ಮಾರ್ಚ್ ತಿಂಗಳಲ್ಲಿ 31 ಡೇಟ್ಗಳು ಇರ್ತವೆ. ಸೊ ಇವಾಗ 10 ಡೇಟ್ಗಳು ಮುಗಿದಿದ್ದಾವ ಅಂತಂದ್ರೆ ಉಳಿದ ಡೇಟ್ಗಳು ಎಷ್ಟು, 21 ಪ್ಲಸ್ ಮಾರ್ಚ್ ಆದ್ಮೇಲೆ ಬರೋದು ಏಪ್ರಿಲ್ನಲ್ಲಿ 30 ದಿನಗಳು ಇರ್ತವೆ. ಮೇನಲ್ಲಿ 31, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ನಲ್ಲಿ 30, ಜುಲೈನಲ್ಲಿ 31, ಆಗಸ್ಟ್ನಲ್ಲಿ ಕೂಡ 31, ಸೆಪ್ಟೆಂಬರ್ನಲ್ಲಿ 30, ಅಕ್ಟೋಬರ್ನಲ್ಲಿ 31 ದಿನ ಇರ್ತಾವೆ. ಬಿಕಾಸ್ ನಮಗೆ ಬೇಕಾಗಿರೋದು ಬರೀ 23ನೇ ತಾರೀಕಿನವರೆಗೂ ಅಷ್ಟೇ. ಸೊ 23 ಬರ್ಕೊಳ್ತೀನಿ. ಇವಾಗ ಇಷ್ಟು ದಿನಗಳ ಹಿಂದೆ ಆ ದಿನ ಯಾವ ವಾರ ಆಗಿತ್ತು ಅಂತ ನಾವು ಕಂಡುಹಿಡ್ಕೋಬೇಕಾದ್ರೆ ಇವೆಲ್ಲವನ್ನು ಎಡಿಷನ್ ಮಾಡಿ ÷ 7 ಮಲ್ಟಿಪ್ಲೈ ಮಾಡಿದಾಗ ರಿಮೈಂಡರ್ ಎಷ್ಟು ಬರುತ್ತೋ ಅಷ್ಟು ದಿನ ನಾವು ಹಿಂದೆ ಹೋಗ್ಬೇಕಾಗುತ್ತೆ. ಸೊ ಇವೆಲ್ಲವನ್ನು ಎಡಿಷನ್ ಮಾಡಿ ಆಮೇಲೆ 7 ಮಾಡೋದರ ಬದಲಾಗಿ ನಾ ಏನ್ ಮಾಡ್ತೀನಿ, ಮೊದಲೇ ಪ್ರತಿಯೊಂದನ್ನು 7 ಡಿವೈಡ್ ಮಾಡಿಬಿಡ್ತೀನಿ. ಆಗ ನಮ್ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಸೊ 21 7ರಿಂದ ಡಿವೈಡ್ ಮಾಡಿದಾಗ ನಮಗೆ
21 7ರಿಂದ ಡಿವೈಡ್ ಮಾಡಿದಾಗ ನಮಗೆ ರಿಮೈಂಡರ್ 0 ಬರುತ್ತೆ. ಸೊ ಇಲ್ಲೇನು ಸಮಸ್ಯೆ ಇಲ್ಲ. 30 7ರಿಂದ ಡಿವೈಡ್ ಮಾಡಿದಾಗ ನಮಗೆ ರಿಮೈಂಡರ್ 2 ಬರುತ್ತೆ. 7 4 28 ರಿಮೈಂಡರ್ 2 ಬಂತು. 31 ಡಿವೈಡ್ ಮಾಡಿದಾಗ ರಿಮೈಂಡರ್ 3 ಬರುತ್ತೆ. 30 ಡಿವೈಡ್ ಮಾಡಿದಾಗ ರಿಮೈಂಡರ್ 2 ಬರುತ್ತೆ. 31 ಡಿವೈಡ್ ಮಾಡಿದಾಗ ರಿಮೈಂಡರ್ 3 ಬರುತ್ತೆ. ರಿಮೈಂಡರ್ 3 ಬರುತ್ತೆ. ರಿಮೈಂಡರ್ 2 ಬರುತ್ತೆ. 23 7ರಿಂದ ಡಿವೈಡ್ ಮಾಡಿದಾಗ ರಿಮೈಂಡರ್ 2 ಬರುತ್ತೆ. 7 3 21. ಸೊ ರಿಮೈಂಡರ್ 2 ಬಂತು. ಇವಾಗ ರಿಮೈಂಡರ್ನ ಆ್ಯಡ್ ಮಾಡಿದಾಗ 2 + 3 5, 5 + 2 7, 7 + 3 10, 10 + 3 13, 13 + 4 17. ಈ 17 7ಗಿಂತ ಜಾಸ್ತಿ ಇದೆ. ಸೊ 7ನಿಂದ ಮತ್ತೊಮ್ಮೆ ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ ಏನಾಗುತ್ತೆ? 7 14. ರಿಮೈಂಡರ್ ಎಷ್ಟು ಉಳಿತು? 3 ದಿನ ಉಳಿತು. ರಿಮೈಂಡರ್ ಅನ್ನೋದು 3 ದಿನ ಉಳಿತು. ಸೊ ನಾವು 2021 ಅಕ್ಟೋಬರ್ 23 ಏನು ಶನಿವಾರ ಬಂದಿದೆಯಲ್ಲ, ಆ ಶನಿವಾರದ ಹಿಂದೆ 3 ದಿನ ಹೋಗ್ಬಿಟ್ರೆ ನಮಗೆ ಮಾರ್ಚ್ 10 ಯಾವ ದಿನ ಆಗಿತ್ತು ಅಂತ ಗೊತ್ತಾಗ್ಬಿಡುತ್ತೆ. ಸೊ ಶನಿವಾರದ ಹಿಂದೆ 3 ದಿನ ಹಿಂದೆ ಹೋಗೋಣ. ಶುಕ್ರವಾರ, ಗುರುವಾರ, ಬುಧವಾರ. ಸೊ ನಮಗೆ ಮಾರ್ಚ್ 10ನೇ ತಾರೀಕು ಬುಧವಾರ ಆಗಿರುತ್ತೆ. 2023 ಅಕ್ಟೋಬರ್ 2024ರಂದು ಕೂಡ 2024 ಅಕ್ಟೋಬರ್ 23 ಕೂಡ ಬುಧವಾರನೇ ಆಗಿರುತ್ತೆ. 2021 ಮಾರ್ಚ್ 10ನೇ ತಾರೀಕು ಕೂಡ ಬುಧವಾರನೇ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಕೆಳಗೆ ನೀಡಿರುವ ಚಿತ್ರವನ್ನು ಜಾಗರೂಕತೆಯಿಂದ ಅಧ್ಯಯನ ಮಾಡಿ ಚಿತ್ರದ ಆಧಾರದ ಮೇಲೆ ಪ್ರಶ್ನೆಯನ್ನು ಉತ್ತರಿಸಿ ಅಂತ ಕೇಳಿದಾರ. ವೈದ್ಯರಾಗಿರುವ ಅಕ್ಷರಸ್ಥ ಪುರುಷರನ್ನು ಯಾವ ಭಾಗವು ತೋರಿಸುತ್ತದೆ ಅಂತ ಕೇಳಿದಾರ. ಸೊ ಇದು ಇವರು ಅಕ್ಷರಸ್ಥರು, ಇವರು ವೈದ್ಯರು, ಇವರು ಪುರುಷರು. ಸೊ ಇವಾಗ ಅವರು ಅಕ್ಷರಸ್ಥರು ಆಗಿರ್ಬೇಕಂತ, ವೈದ್ಯರು ಆಗಿರ್ಬೇಕಂತ, ಪುರುಷರು ಆಗಿರ್ಬೇಕಂತ. ಸೊ ಇಲ್ಲಿ ಇ ಅನ್ನೋದು 3ರಲ್ಲೂ ಬರುತ್ತೆ. ಇ ಅನ್ನೋದು ಸರ್ಕಲ್ ನಲ್ಲೂ ಬರುತ್ತೆ, ಇ ಅನ್ನೋದು ಈ ಆಯತದಲ್ಲೂ ಬರುತ್ತೆ, ಇ ಅನ್ನೋದು ಈ ಟ್ರ್ಯಾಂಗಲ್ ನಲ್ಲೂ ಬರುತ್ತೆ. ಸೊ ಇ ಅನ್ನೋದು 3ರಲ್ಲೂ ಬರೋದ್ರಿಂದ ನಮಗೆ ಸರಿಯಾದ ಆನ್ಸರ್ ಇ ಆಗುತ್ತೆ. ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಕೊಟ್ಟಿರುವ ಚಿತ್ರದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿನ ಸ್ಥಳದಲ್ಲಿ ಸೇರಿಸಬೇಕಾದ ಇಂಗ್ಲಿಷ್ ವರ್ಣಮಾಲೆಯ ಅಕ್ಷರ ಯಾವುದು ಅಂತ ಕೇಳಿದಾರ. ಇಲ್ಲಿ ಏನಾಗಿದೆ ಅಂತಂದ್ರ ಈ 3 ಅಡ್ಜಸ್ಟ್ ನಲ್ಲಿರೋ ಸಂಖ್ಯೆಗಳನ್ನ ಆಡ್ ಮಾಡಿ ಆ ಸಂಖ್ಯೆಗಳ ಸ್ಥಾನದಲ್ಲಿ ಇಂಗ್ಲಿಷ್ ಆಲ್ಫಾಬೆಟ್ ನಲ್ಲಿ ಯಾವ ಅಂಕಿ ಬರುತ್ತೋ ಅದನ್ನು ಬರ್ಕೊಂಡಿದ್ದಾರೆ. 5 3 8, 8 4 12. ಸೊ ಇಂಗ್ಲಿಷ್ ಆಲ್ಫಾಬೆಟ್ ನಲ್ಲಿ 12ನೇ ಸ್ಥಾನದಲ್ಲಿ ಬರುವ ಲೆಟರ್ ಎಲ್, ಅದಕ್ಕೆ ಎಲ್ ಬರೆದಿದ್ದಾರೆ. 9 6 15, 15 + 4 19. ಇಂಗ್ಲಿಷ್ ಆಲ್ಫಾಬೆಟ್ ನಲ್ಲಿ 19ನೇ ಲೆಟರ್ ಎಸ್, ಅದಕ್ಕೆ ಎಸ್ ಬರ್ಕೊಂಡಿದ್ದಾರೆ. 7 1 8, 8 + 8 16. ಇಂಗ್ಲಿಷ್ ಆಲ್ಫಾಬೆಟ್ ನಲ್ಲಿ 16ನೇ ಲೆಟರ್ ಪಿ, ಅದಕ್ಕೆ ಪಿ ಬರ್ಕೊಂಡಿದ್ದಾರೆ. ಸೊ ಇವಾಗ 8 2 10, 10 + 13. ಇಂಗ್ಲಿಷ್ ಆಲ್ಫಾಬೆಟ್ ನಲ್ಲಿ 13ನೇ ಲೆಟರ್ ಎಂ, ಅದಕ್ಕೆ ನಾವು ಎಂ ಬರ್ಕೋಬೇಕು. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. 8 ಜನರು ಎ ಬಿ ಸಿ ಡಿ ಇ ಎಫ್ ಜಿ ಮತ್ತು ಎಚ್ ವೃತ್ತಾಕಾರದ ಚಿತ್ರದಲ್ಲಿ ತೋರಿಸಿದಂತೆ ಕೇಂದ್ರ ಬಿಂದುವಿಗೆ ಅಭಿಮುಖವಾಗಿ ಕುಳಿತಿರುತ್ತಾರೆ. ಇವರುಗಳು ತಮ್ಮ ಸ್ಥಳದಿಂದ 5ನೇ ಸ್ಥಳಕ್ಕೆ ಗಡಿಯಾರದ ವಿರುದ್ಧ ದಿಕ್ಕಿಗೆ ಚಲಿಸಿದರೆ ಆಗ ಏನಾಗುತ್ತೆ ಅಂತ ನಮ್ಗೆ ಕೇಳಿದಾರೆ. ಸೊ ಗಡಿಯಾರದ ವಿರುದ್ಧ ದಿಕ್ಕು ಅಂತಂದ್ರೆ ಆಂಟಿ ಕ್ಲಾಕ್ ವೈಸ್. ಕ್ಲಾಕ್ ಯಾವ ಕಡೆ ತಿರುಗುತ್ತೆ ಅಂದ್ರೆ ಕ್ಲಾಕ್ ನಲ್ಲಿ ಮುಳ್ಳುಗಳು ಈ ಡೈರೆಕ್ಷನ್ ಅಲ್ಲಿ ತಿರುಗ್ತವೆ. ಇದರ ಅಪೋಸಿಟ್ ಡೈರೆಕ್ಷನ್ ನಾವು ಆಂಟಿ ಕ್ಲಾಕ್ ವೈಸ್ ಅಂತ ಕರಿತೀವಿ. ಸೊ ಈಗ ಇಲ್ಲಿ ಏನಾಗಿದೆ, ಡೈರೆಕ್ಷನ್ ಮೇಲಿನ ಕ್ವಶನ್ ಇದಾಗಿರೋದ್ರಿಂದ ಡೈರೆಕ್ಷನ್ಸ್ ಗಳನ್ನ ಹಾಕೊಂಡ್ಬಿಡ್ತೀನಿ. ಇದು ಉತ್ತರ, ಇದು ಈಶಾನ್ಯ, ಇದು ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ. ಸೊ ಇವು ಡೈರೆಕ್ಷನ್ಸ್ ನಮ್ಗೆ ಗೊತ್ತಿರಬೇಕು. ಇವಾಗ ಏನಾಗಿದೆ, ಇವರು ಕುಳಿತಿರೋ ಸ್ಥಳದಿಂದ 5 ಸ್ಥಾನಗಳನ್ನ ಆಂಟಿ ಕ್ಲಾಕ್ ವೈಸ್ ನಲ್ಲಿ ಮೂವ್ ಆಗ್ತಾರೆ. ಅಂದ್ರೆ ಎ ಇಲ್ಲದಾನ ಅಂತಂದ್ರ 5 ಸ್ಥಾನಗಳ ಮೂವ್ ಆಗ್ತಾನೆ ಇವ. ಸೊ ಅವ್ರಿರೋ ಸ್ಥಳದಿಂದ 5ನೇ ಸ್ಥಳಕ್ಕೆ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಮೂವ್ ಆಗ್ತಾನ. ಸೊ ಎ ಇಲ್ಲದಾನಂದ್ರ 1 2 3 4 5. ಎ ಇವಾಗ ಇಲ್ಲಿ ಬಂದ, ಅಂದ್ರೆ ಈ ಜಾಗದಲ್ಲಿ ಎ ಬಂದ. ಎ ಇಲ್ಲಿ ಬಂದ, ಪ್ರತಿಯೊಬ್ಬರು 5 ಸ್ಥಾನಗಳನ್ನು ಮೂವ್ ಆಗೋದ್ರಿಂದ ಎ ಇಲ್ಲಿ ಬಂದಿದ ನಂತರ ಬಿ ಇಲ್ಲಿಂದ ಇಲ್ಲಿ ಬರ್ತಾನೆ, ಸಿ ಇಲ್ಲಿಂದ ಇಲ್ಲಿ ಬರ್ತಾನ, ಡಿ ಇಲ್ಲಿಂದ ಇಲ್ಲಿ ಬರ್ತಾನ, ಇ ಇಲ್ಲಿಂದ ಇಲ್ಲಿ ಬಂದಿರ್ತಾನ, ಎಫ್ ಇಲ್ಲಿ ಬಂದಿರ್ತಾನ, ಜಿ ಇಲ್ಲಿ ಬಂದಿರ್ತಾನ, ಎಚ್ ಇಲ್ಲಿ ಬಂದಿರ್ತಾನ. ಸೊ ಇವಾಗ 5 ಸ್ಥಾನಗಳನ್ನ ಪ್ರತಿಯೊಬ್ಬರು ಮೂವ್ ಆದ್ಮೇಲೆ ನಮಗೆ ಬರೋ ರಿಸಲ್ಟ್ ಇದು. ಇವಾಗ ಏನ್ ಕೊಟ್ಟಿದ್ದಾರೆ ಆಪ್ಷನ್ ನಲ್ಲಿ, ಎ ಯು ಆಗ್ನೇಯಕ್ಕೆ ಅಭಿಮುಖವಾಗಿರುತ್ತಾರೆ ಅಂತ ಕೇಳಿದಾರೆ. ಸೊ ಎ ಇಲ್ಲದನ, ಇವ ಆಗ್ನೇಯ ದಿಕ್ಕಿನಲ್ಲೇ ಕುಳಿತಿದ್ದಾನ ಖರೆ, ಬಟ್
ಕೇಂದ್ರಕ್ಕೆ ಅಭಿಮುಖವಾಗಿ ಕುಳಿತಿರೋದ್ರಿಂದ ಇವನು ಎಯು ಆಗ್ನೇಯಕ್ಕೆ ಅಭಿಮುಖವಾಗಿ ಕುಳಿತಿದ್ದಾನೆ. ಸೊ ಇದು ಆಗ್ನೇಯ, ಇದು ಆಗ್ನೇಯ. ಸೊ ಎಯು ಆಗ್ನೇಯಕ್ಕೆ ಅಭಿಮುಖವಾಗಿ ಕುಳಿತಿದ್ದಾನೆ. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಒಂದು ಆಪ್ಷನ್ ನಮಗೆ ರೈಟ್ ಆದ್ಮೇಲೆ ಮಿಕ್ಕಿದು ಚೆಕ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕ್ವಶನ್, ಒಂದು ನಿರ್ದಿಷ್ಟ ಕೋಡ್ನಲ್ಲಿ ಪೆನ್ ಮೈನಸ್ ಟ್ಯಾನ್ ಅನ್ನು 0 ಎಂದು ಬರೆದರೆ ಡೆನ್ ಮೈನಸ್ ಕಾವ್ ಅನ್ನು ಯಾವ ಕೋಡ್ನಿಂದ ಬರೆಯಬೇಕು ಅಂತ ಕೇಳಿದಾರ. ಸೊ ಇಲ್ಲಿ ಏನಾಗಿರ್ಬೋದು ಅಂತಂದ್ರೆ, ಪಿ ಅನ್ನೋದು ನಮಗೆ ಇಂಗ್ಲಿಷ್ ಅಲ್ಫಾಬೆಟ್ನಲ್ಲಿ 16ನೇ ಲೆಟರ್, ಇ ಅನ್ನೋದು 5ನೇ ಲೆಟರ್, ಎನ್ ಅನ್ನೋದು 14ನೇ ಲೆಟರ್, ಮೈನಸ್ ಟಿ ಅನ್ನೋದು 20ನೇ ಲೆಟರ್, ಎ ಅನ್ನೋದು 1ನೇ ಲೆಟರ್, ಎನ್ ಅನ್ನೋದು 14ನೇ ಲೆಟರ್. ಇವುಗಳನ್ನ ಆಡ್ ಮಾಡಿದಾಗ ನಮಗೆ ಏನ್ ಬರುತ್ತೆ? 16 ಪ್ಲಸ್ 14 ಅಂದ್ರೆ 30, 30 ಪ್ಲಸ್ 5 35, ಮೈನಸ್ 20 ಪ್ಲಸ್ 1 21, 21 ಪ್ಲಸ್ 14 35. ಸೊ 35 ಮೈನಸ್ 35 ಮಾಡಿದಾಗ 0 ಬರುತ್ತೆ. ಸೊ 0 ಬಂದಿದೆ, ಎಸ್ 0 ಬಂದಿದೆ. ಸೊ ಈ ಕೋಡ್ನ 0 ಅಂತ ಪರಿಗಣಿಸುವುದಾದರೆ ಇವಾಗ ಈ ಕೋಡ್ನ ನಾವು ಯಾವ ರೀತಿ ಕೋಡ್ ಮಾಡಬೇಕು? ಕೋಡಿಂಗ್ ಮತ್ತು ಡಿಕೋಡಿಂಗ್ ಮೇಲಿನ ಕ್ವಶನ್ ಇದು. ಸೊ ಈ ಲೆಟರ್ಗಳ ಸ್ಥಾನಗಳನ್ನ ಈ ಲೆಟರ್ಗಳ ಸ್ಥಾನಗಳಲ್ಲಿ ನಾವು ಮೈನಸ್ ಮಾಡಬೇಕಾಗುತ್ತೆ. ಡಿ ಅನ್ನೋದು ಇಂಗ್ಲಿಷ್ ಅಲ್ಫಾಬೆಟ್ ನಲ್ಲಿ 4ನೇ ಲೆಟರ್, ಇ ಅನ್ನೋದು 5ನೇ ಲೆಟರ್, ಎನ್ ಅನ್ನೋದು 14ನೇ ಲೆಟರ್, ಮೈನಸ್ ಸಿ ಅನ್ನೋದು 3ನೇ ಲೆಟರ್, ಓ ಅನ್ನೋದು 15ನೇ ಲೆಟರ್, ಬಿ ಅನ್ನೋದು 2ನೇ ಲೆಟರ್. 5 4 9, 9 14 23, ಮೈನಸ್ 15 3 18, 18 ಪ್ಲಸ್ 2 20. ಸೊ 23ರಲ್ಲಿ ನಾವು 20 ಮೈನಸ್ ಮಾಡಿದಾಗ ನಮಗೆ ಆನ್ಸರ್ 3 ಬರುತ್ತೆ. ಸೊ ಇದನ್ನ ನಾವು 3 ಅಂತ ಕೋಡ್ ಮಾಡಬಹುದು. ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಸೊ ಈ 17 ಕ್ವಶನ್ಸ್ಗಳು ಇಂದು ನಡೆದ PSI ಎಕ್ಸಾಮ್ ನಲ್ಲಿ ಕೇಳಲಾದ ಕ್ವಶನ್ಸ್ಗಳಾಗಿದ್ದು. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನೇರ ದಿಟ್ಟ ನಿರಂತರ ಕ್ಲಾಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.